ಅದರಲ್ಲಿರೋ ಖಂಡಬ್ಬ ಒಂದೇ ಪಾಠವಾದ ಪ್ರಾರ್ಥನೆಯನ್ನ ಇವತ್ತಿಗೆ ಮಾಡೋಣ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವಯೋನಿಗಳಲ್ಲಿ ನಾ ತಿರುಗುತ್ತಲಿ, ಭವದೊಳು ಸುಖ ದುಃಖವನ್ನು ಹೊಂದುತ್ತಲಿ, ಬಂದಿಹೆ ನರಭವ ಬೇಡ ಕ್ಷಣಿಕ ಈ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವದಲ್ಲಿ ಮಾಡಿದ ಪಾಪವನು ಕ್ಷಣದಲ್ಲಿ ಕಳೆಯಲು ಆ ತಾಪವನು, ತವ ಗುಣ ಸ್ತುತಿಯೊಳು ಮೂಡಿ ಬರಲಿ ಆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಪ್ರಭು ಅಮಿತಾನಂತ ಗುಣಾದಿಗಳ, ಶುಭ ಸ್ತುತಿಯನ್ನು ಗೈಯುವೆ ಹೊಂದುತ್ತ ಪೂರ್ಣ ವಿರಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಶುಭ ವೀತರಾಗ ಜಿನ ಗುಣ ಮರೆತು ಸಿರಿ ಸಮವ ಶರಣ ದರ್ಶನ ಹೊರೆತು, ಬೇರಾವುದು ಭೂಯಳು ಕಾಣಿನು ಮೋಕ್ಷದ ಯುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಪ್ರಭು ಅನುದಿನ ಆತ್ಮನ ಧ್ಯಾನವನು ವ್ರತ ಪೂಜೆ ಚತುರ್ವಿಧ ದಾನವನು, ಮಾಡಲು ಹೆಚ್ಚಲಿ ಚೇತನ ಚಿನ್ಮಯ ಶಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಜನಕಂಠ ಪಾಠವ ಮಾಡಿದರೆ ಮನ ತನ್ಮಯ ಸ್ತುತಿಯನ್ನು ಹಾಡಿದರೆ, ಓ ಜನಗಳ ಮನದಲ್ಲಿ ಕರುಣಿಸು ಹೇ ಪ್ರಭು ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ मुक्ति। जय बोलो अरिहंत परमेष्ठी भगवान की जय हो। संत श्रमणी आचार्य भगवान श्री विद्यासागर जी महाराज की जय हो। विद्याश्रमणी श्री नवाचार्य श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। जय जिनेंद्र ಎಲ್ಲರಿಗೂ। ಇವತ್ತ ನಾವು ನಿನ್ನೆ ಒಂದ್ ಸ್ವಲ್ಪ ಯಾರು ಕ್ಲಾಸ್ ನಲ್ಲಿ ಕಮ್ಮಿ ಆಗಿದ್ರು, ಆದ್ರೆ ನಿನ್ನೆ ನಾವು ಮಿಥ್ಯಾತ್ವ ಮತ್ತು ಶ್ರಾವಕರ 6 ಅವಶ್ಯಕ ಕ್ರಿಯೆಗಳು ಇದರ ಬಗ್ಗೆ ಏನ್ ಮಾಡಿದ್ವಿ ನಾವು
ನಿನ್ನೆ ಕ್ವಶನ್ ಆನ್ಸರ್ ಆಗಿದೆ. ಹಾಗಾದ್ರೆ ಇನ್ನು ಮುಂದೆ ಷೋಡಶಕಾರನ ಪರ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ದರ್ಶನ ವಿಶುದ್ಧಿ, ವಿನಯ ಸಂಪನ್ನತಾ, ಶೀಲವ್ರತೇಶ್ವರತಿಚಾರ, ಅಭಿಕ್ಷ ಜ್ಞಾನೋಪಯೋಗ ಇಲ್ಲಿಯವರೆಗೆ ಆಗಿದೆಯಲ್ಲ. ಇನ್ನ ಮುಂದೆ ಅಭಿಕ್ಷಣ ಸಂವೇಗಕ್ಕೆ ನಾವು ಬಂದು ನಿಂತಿದ್ದು. ಅಭಿಕ್ಷಣ ಸಂಯೋಗ ಅಂದ್ರೇನು? ಸಂಸಾರಿಕ ವಿಷಯ ವಾಸನೆಗಳಿಂದ ಭಯಭೀತರಾಗುವುದೇ ಅಭಿಕ್ಷಣ ಸಂವೇಗ ಭಾವನೆಯಾಗಿದೆ. ಅಭಿಕ್ಷಣ ಸಂವೇಗ ಭಾವನೆ ಯಾವ್ದಕ್ಕಂದಿದ್ದಾರೆ ಅಂದ್ರೆ ಸಾಯಂಕಾಲ ಮಾಡ್ಕೊಂಡು ಅಭಿಕ್ಷಣ ಸಂವೇಗ ಭಾವನೆ ಯಾವ್ದಕ್ಕಂದ್ರೆ ಯಾರು ಸಂಸಾರಿಕ ವಿಷಯ ವಾಸನೆಗಳಿಂದ ಭಯಭೀತ ಆಗಿದ್ದಾರೆ ಅವ್ರಿಗಿಲ್ಲದ್ರ ಅಭಿಕ್ಷಣ ಸಂವೇಗ ಭಾವನೆ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಸಂಸಾರ ವಿಷಯಗಳಿಂದ ಭಯಭೀತರಾಗಿ ಏನ್ ಮಾಡ್ತಾರೆ, ಈ ಧರ್ಮವನ್ನ ಹಿಡಿತಾರೆ. ಅಹಿಂಸಾಮಯ ಧರ್ಮ, ಜೈನ ಧರ್ಮ ಏನಿದಿಲ್ಲ, ಇದನ್ನ ಯಾರು ಪಾಲನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ವಿಷಯ ವಾಸನೆಗಳಿಂದ, ಸಂಸಾರಿಕ ವಿಷಯ ವಾಸನೆಗಳಿಂದ ಭಯಭೀತರಾಗಿ. ಸಂಸಾರಿಕ ವಿಷಯ ವಾಸನೆಗಳಂದ್ರೆ ಏನು? ಸ್ತ್ರೀ ಪುತ್ರರಲ್ಲಿ ಏನ್ ಮಾಡೋದು? ತಲೀನಾಗಿರುವುದು. ಅವರೇ ಎಲ್ಲ ನಮಗೆ ಅಂತ್ಯದವರೆಗೆ, ಸ್ತ್ರೀ ಪುತ್ರರು ನಮಗೆ ಅಂತ್ಯದವರೆಗೆ ಇರುವರು. ಧರ್ಮವು ನಮ್ಮ ಜೊತೆ ಬರೋದಿಲ್ಲ. ಧರ್ಮ ಅಂತ ಹೇಳಿ ಮಾಡಿದ್ರೆ ಧರ್ಮ ನಮ್ಮ ಜೊತೆ ಬರೋದಿಲ್ಲ ಅಂತ ಹೇಳಿ ನಾವು ಏನ್ ತಿಳ್ಕೊತೇವಲ್ಲ, ಇದು ತಪ್ಪ ಕಲ್ಪನೆಯಾಗಿದೆ. ಇದನ್ನ ನಾವು ಹೇಗೆ ಮಾಡ್ಬೇಕು? ಸ್ತ್ರೀ ಪುತ್ರರು ಎಲ್ಲಿಯವರೆಗೆ ಬರ್ತಾರೆ? ಎಲ್ಲಿಯವರೆಗೆ ಈ ಆತ್ಮವು ಶರೀರದ ಜೊತೆ ಈ ಸಂಸಾರದಲ್ಲಿ ಇರುತ್ತೆ ಇಲ್ಲ, ಅಂದ್ರೆ ಶರೀರದ ಜೊತೆ ಈ ಮನುಷ್ಯ ಭಾವದಲ್ಲಿ ಇರುತ್ತೆ ಅಲ್ಲ, ಅಲ್ಲಿವರೆಗೆ ಸ್ತ್ರೀ ಪುತ್ರರು ಬರ್ಬೋದು. ಅದು ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಮಾತ್ರ ಬರ್ತಾರೆ. ಇಲ್ಲಾದ್ರೆ ಈಗೇನಾಗ್ತಾ ಇದೆ, ಸ್ತ್ರೀ ಪುತ್ರರನ್ನು ನೋಡ್ತಾ ಇದೀವಿ. ಪುತ್ರರು ಏನ್ ಮಾಡ್ತಾರೆ? ತಮ್ಮ ಸ್ತ್ರೀಯರ ಬಂದ ನಂತರ ಏನ್ ಮಾಡ್ತಾರೆ? ತಂದೆ ತಾಯಿಗಳನ್ನ ದೂರ ಇಡಲು ಪ್ರಯತ್ನ ಮಾಡ್ತಾರೆ. ತಂದೆ ತಾಯಿಯಿಂದ ದೂರ ಆಗ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಸಂವೇಗ ಭಾವನೆಯಲ್ಲಿ ಏನ್ ಹೇಳಿದ್ರು? ಈ ಸ್ತ್ರೀ ಮತ್ತು ಪುತ್ರ ಇಬ್ರು ಜನ ನಮ್ಮ ಜೊತೆ ಬರೋದಿಲ್ಲ. ನಮ್ ಜೊತೆ ಬರೋದಂದ್ರೆ ಧರ್ಮ ಒಂದೇ ನಮ್ಮ ಜೊತೆ ಬರೋದು. ಯಾವಾಗ ನಾವು ಕರ್ಮ ಇದೆಯಲ್ಲ, ಈ ಕರ್ಮದಲ್ಲಿ ಪಾಪ ಪುಣ್ಯ ಕರ್ಮ ಅಂತ ಹೇಳಿ ಎರಡಿದ್ದೇವೆ. ಆ ಪಾಪ ಪುಣ್ಯ ಕರ್ಮದ ಉದಯದ ಜೊತೆ ಇಲ್ಲದ್ರೆ ನಾವು ಮುಂದಿನ ಭಾವಗಳಲ್ಲಿ ಹೋಗಬೇಕಾಗತ್ತೆ. ಆವಾಗ ಸ್ತ್ರೀ ಪುತ್ರರು ಯಾರು ನಮ್ಮ ಜೊತೆ ಬರೋದಿಲ್ಲ. ಸ್ತ್ರೀ ಪುತ್ರರು ಬರೋದು ಕೇವಲ ಸ್ಮಶಾನದವರೆಗೆ. ಸ್ಮಶಾನದಿಂದ ಬಂದ ನಂತರ ಸ್ತ್ರೀ ಪುತ್ರರು ಏನ್ ಮಾಡ್ತಾರೆ? ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗ್ತಾರೆ. ಮುಂದಿನ ಕಾರ್ಯಗಳಲ್ಲಿ ತಾವು ನಿರತರಾಗಿ ಏನ್ ಮಾಡ್ತಾರೆ? ಇಲ್ಲಿಯವರೆಗೆ ಏನೇನ್ ನಮ್ ಜೊತೆ ಇತ್ತಲ್ಲ ಅದು ಬಿಟ್ಟು ಹೋಗುತ್ತೆ. ಆದ್ರೆ ಧರ್ಮ ಒಂದೇ ನಮ್ಮ ಆತ್ಮನ ಜೊತೆ ಇರತ್ತೆ. ಅದು ಆತ್ಮನ ಜೊತೆನೆ ಬರುತ್ತೆ. ಬೇರೆ ಯಾವುದು ಕೂಡ ನಮ್ಮ ಜೊತೆ ಬರೋದಿಲ್ಲ. ಮತ್ತು ಪಂಚೇಂದ್ರಿಯಗಳ ಮೇಲಿನ ಮೋಹ, ಈ ಪಂಚೇಂದ್ರಿಯ ವಿಷಯಗಳ ಮೇಲೆ ನಾವು ಮೋಹ ಮಾಡೋದೇನ್? ಯಾಕೆಂದ್ರೆ ಪಂಚೇಂದ್ರಿಯಗಳ ಮೇಲೆ ಪ್ರೀತಿ ಇಡೋದು ಏನಾಗುತ್ತೆ? ಈ ರೀತಿ ನಾವು ಪಂಚೇಂದ್ರಿಯಗಳ ಮೇಲೆ ಪ್ರೀತಿ ಇಟ್ರೆ ಏನಾಗತ್ತೆ? ಈಗ ಮಾತ್ರ ಸುಖ ಸಿಗತ್ತೆ. ಎಲ್ಲಿಯವರೆಗೆ ನಾವು ಮನುಷ್ಯ ಜನ್ಮದಲ್ಲಿ ಇದ್ದೇವೆ ಅಲ್ಲಿಯವರೆಗೆ ಮಾತ್ರ ನಾವು ಈ ಪಂಚೇಂದ್ರಿಯಗಳ ಸುಖವನ್ನ ಅನುಭವಿಸುವುದು. ಆದ್ರೆ ನಮಗೆ ಪಂಚೇಂದ್ರಿಯ ವಿಷಯ ಕಷಾಯಗಳಿಂದ ದೂರವಾಗಿ ಇಲ್ಲದ್ರೆ ನಾವು ಧರ್ಮದ ಮೇಲೆ ಶ್ರದ್ಧೆ ಇಟ್ಟು ಧಾರ್ಮಿಕ ಪರಂಪರೆಯನ್ನು, ನಮ್ಮ ಧಾರ್ಮಿಕವಾಗಿ ಬಂದಂತ ಏನು ಅಹಿಂಸಾಮಯ ಧರ್ಮ ಇದೆಯಲ್ಲ ಅದ್ರ ಮೇಲೆ ನಾವು ವಿಶ್ವಾಸ ಇಡೋದ್ರಿಂದ ನಮಗೆ ಈ ನಾಲ್ಕು ಗತಿಯ ಪರಿಭ್ರಮಣದಿಂದ ನಾವು ಇಲ್ಲದ್ರೆ ನಾಲ್ಕು ಗತಿಯ ಪರಿಭ್ರಮಣವನ್ನ ಸ್ಟಾಪ್ ಮಾಡಿ ಇಲ್ಲದ್ರೆ ನಾವು ಮೋಕ್ಷಕ್ಕೆ ಹೋಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ನಾವು ಧರ್ಮವನ್ನು ಸ್ವೀಕಾರ ಮಾಡಲೇಬೇಕು, ಧರ್ಮವನ್ನ ಪ್ರೀತಿಸಲೇಬೇಕಾಗತ್ತೆ. ಅಂದ್ರೆ ಸಮಯ ಭಾವನೆಯಲ್ಲಿ ಹೇಳಿರೋದು ಧರ್ಮವನ್ನ ಪ್ರೀತಿಸಿರಿ.
ಸ್ತ್ರೀ ಪುತ್ರಾದಿ ಪರಿಗ್ರಹಗಳು ಇದರಿಂದೆಲ್ಲಾದ್ರೂ ನೀವು ದೂರ ಇರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಆ ಪರಿಗ್ರಹ ಮತ್ತು ವಿಷಯ ವಾಸನೆಯಿಂದ ನಾವು ಭಯಭೀತ ಆಗುವುದ ಸಂವೇಗ ಭಾವನೆಯಾಗಿದೆ. ಇನ್ನು ಶಕ್ತಿತ ತ್ಯಾಗ. ಶಕ್ತಿತ ತ್ಯಾಗ ಅಂದ್ರೇನು? ತನ್ನ ಶಕ್ತಿಯನ್ನು ಮರೆಮಾಚದೆ ಶಕ್ತಿಯ ಅನುಸಾರ ಮೋಕ್ಷ ಮಾರ್ಗಕ್ಕೆ ಉಪಯುಕ್ತವಾದ ಉಪವಾಸಾದಿ ತಪ ಮತ್ತು ಅನುಷ್ಠಾನಾದಿಗಳನ್ನು ಮಾಡುವುದು ಶಕ್ತಿತ ತಪವಾಗಿದೆ. ಇನ್ನು ಇಲ್ಲಿ ಹೇಳಿದ್ದಾರೆ, ನಮಗೇನಾಗತ್ತೆ, ನಾವು ಮೊದಲು ಹೆಂಗಿರ್ತೀವಲ್ಲ ಆ ಟೈಮ್ದಲ್ಲಿ ಏನ್ ಮಾಡ್ತೀವಿ, ಅಷ್ಟಮಿ ಚತುರ್ದಶಿ ಉಪವಾಸ ಅಂತ ಹೇಳಿ ನಾವು ನಿಯಮ ತೆಗೆದುಕೊಂಡಿರ್ತೀವಿ. ಆದ್ರೆ ನಾವು ನಿಯಮ ತೆಗೆದುಕೊಳ್ಳುವಾಗ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾವು ಅದಕ್ಕೆ ಚೂಟ್ ಅಂತ ಹೇಳಿ, ಅಂದ್ರೆ ನಮಗೆ ಯಾವಾಗ ಉಪವಾಸ ಆಗೋದಿಲ್ಲ ಅವಾಗ ಏಕಾಶನ ಮುಖಾಂತರ ಇಲ್ಲಾಂದ್ರೆ ಉಣೋದರ ಮುಖಾಂತರ ನಾವು ಈ ವ್ರತಗಳನ್ನ ಮಾಡ್ತೀವಿ ಅಂತ ಹೇಳಿ ನೀವು ನಿಯಮವನ್ನ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ನಮಗೆ ಈಗ ಯಂಗ್ ವಯಸ್ಸಲ್ಲಿ ಶಕ್ತಿ ಇದೆ ಅಂತ ಹೇಳಿ ಉಪವಾಸದಿ ನಾವು ಕೆಲವು ಅಷ್ಟಮಿ ಚತುರ್ದಶಿ ಅಥವಾ ಯಾವ್ದಾದ್ರು ವ್ರತವನ್ನ ಹಿಡಿದು ಆ ವ್ರತಕ್ಕಾಗಿ ನಾವು ಉಪವಾಸಾದಿಗಳನ್ನ ನಿಯಮ ತೆಗೆದುಕೊಳ್ತೇವೆ. ಆದ್ರೆ ಮುಂದೆ ಉಪವಾಸ ಆಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ತೀವಿ, ಆ ವ್ರತಗಳನ್ನ ಮುರಿದ್ರೆ ಏನಾಗತ್ತೆ, ವ್ರತಗಳ ಮುರಿಯುವ ದೋಷ ನಮಗೆ ತಗುಲುತ್ತೆ. ಅದಕ್ಕಾಗಿ ವ್ರತವನ್ನ ತೆಗೆದುಕೊಳ್ಳುವ ಮುಂಚೆ ನಾವಿಲ್ಲಾಂದ್ರೆ ಏನ್ ಮಾಡ್ಬೇಕು, ಈ ವ್ರತ ಎಲ್ಲಿಯವರೆಗೆ ಎಲ್ಲಿ ನಮಗೆ ಶಕ್ತಿ ಇರತ್ತೆ ಅಲ್ಲ ಅಲ್ಲಿಯವರೆಗೆ ನಾವು ಈ ವ್ರತವನ್ನ ಪಾಲಿಸ್ತೀವಿ ಅಂತ ಹೇಳಿ ನಿಯಮ ತೆಗೆದುಕೊಳ್ಳುವಾಗ ತೆಗೆದುಕೊಳ್ಬೇಕು. ಶಕ್ತಿಹೀನ ಆದ ನಂತರ ನಾವೇನ್ ಮಾಡ್ತೀವಿ, ಉಪವಾಸದಿಗಳನ್ನು ಆಚರಣೆ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಆ ಟೈಮ್ದಲ್ಲಿ ಏನಾಗತ್ತೆ, ಉಪವಾಸ ಮಾಡೋದ್ರಿಂದ ಆರ್ತರೋದ್ರಿಂದ ಏನಾಗುತ್ತೆ ಅಂದ್ರೆ, ಅಯ್ಯೋ ನಾನು ಇವತ್ತು ಉಪವಾಸ ಮಾಡಿದ್ದೇನಲ್ಲ, ನನಗೆ ತಾಳಲಿಕ್ಕೆ ಆಗೋತು, ಈ ರೀತಿ ಕೆಲವೊಂದು ಮಾನಸಿಕ ತೊಂದರೆಗಳು ಒಳಗಾಗುತ್ತೇವೆ. ಆ ರೀತಿನೂ ಯಾವ್ದು ವ್ರತಗಳನ್ನ ಕಠಿಣ ವ್ರತಗಳನ್ನ ಕೈಕೊಂಡು ನಾವು ಇಲ್ಲಾದ್ರೆ ತ್ಯಾಗವನ್ನ ಮಾಡಬಾರ್ದು. ಇಲ್ಲಾದ್ರೆ ನಮ್ಮ ಹತ್ರ ಈಗ ಉಪವಾಸ ಮಾಡುವಂತ ಶಕ್ತಿ ಇದೆ, ಆದ್ರೆ ಉಪವಾಸ ಮಾಡ್ತಾ ಇಲ್ಲ. ಯಾಕೆ? ಮುಂದಿನ ಭಯ ಇರತ್ತೆ ಅಲ್ಲ. ಏನನ್ಸುತ್ತೆ, ಇಲ್ಲ ನಾನು ಉಪವಾಸ ಮಾಡಿದ್ರೆ ಏನಾಗುತ್ತೆ, ನಾಳೆ ಕೂಡ ಇವತ್ತು ಉಪವಾಸ ಮಾಡಿದ್ರೆ ನಾಳೆ ನಾನು ಜೀವಂತವಾಗಿ ಉಳಿಯೋಲ್ಲ ಅಂತ ಹೇಳಿ ಅವ್ರಿಗೆ ಹೀಗೆ ಮಾನಸಿಕತಾ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾವಾಗ ನೀವು ಉಪವಾಸವನ್ನ ಅಂದ್ರೆ ಉಪವಾಸ ನಿಯಮವನ್ನ ತೆಗೆದುಕೊಳ್ತಿದ್ದೀರಾ, ಅದೇ ದಿನ ಇಲ್ಲದ್ರೆ ಏನ್ ಮಾಡ್ಬೇಕು, ಉಪವಾಸಾದಿಗಳನ್ನ ನೀವು ಮಾಡ್ಕೊಳ್ಳಲಿಕ್ಕೆ ನಿಯಮವನ್ನ ತೆಗೆದುಕೊಳ್ತಿದ್ದಾರೆ. ಅವಾಗಿಲ್ಲಾದ್ರೆ ನಿಮ್ಮ ಹತ್ರ ಇಷ್ಟೊಂದು ಛಲ ಇರ್ಬೇಕು, ಇವತ್ತು ಉಪವಾಸವನ್ನ ನಾನು ಮಾಡ್ತೇನೋ ಅಂತ ಹೇಳಿ ಈ ರೀತಿ ನಿಮ್ಮ ಹತ್ರ ದೃಢ ವಿಶ್ವಾಸವಿದ್ರೆ, ಯಾವುದೇ ವಿಶ್ವಾಸದಿಂದ ನೀವು ಕೆಲಸ ಮಾಡಿದ್ರೆ, ಆ ವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಆ ಕೆಲಸದಿಂದ ನೀವು ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲಕ್ಷ್ಯ ಮುಟ್ಟುತ್ತೀರಾ. ಯಾವಾಗ್ಲೂ ತ್ಯಾಗ ಮಾಡ್ಬೇಕಾದ್ರೆ ವಿಚಾರ ಮಾಡಿ ತ್ಯಾಗ ಮಾಡ್ಬೇಕು, ವಿಚಾರ ಮಾಡದೆ ಹಾಗೆ ತ್ಯಾಗ ಮಾಡಬಾರ್ದು. ಇಲ್ಲಾಂದ್ರೆ ನಿಮಗೆ ಉಪವಾಸ ಅಥವಾ ಏಕಾಶ ನಿಯಮ ತೆಗೆದುಕೊಳ್ಳುವುದಿದೆ ಅಂದ್ರೆ ಅದೇ ದಿನ ಮುಂಜಾನೆ ಮಂದಿರಕ್ಕೆ ದಿನಾಲೂ ಹೋಗ್ತೀರಾ, ದಿನಾಲೂ ಭಗವಂತರ ದರ್ಶನ ಆಗುತ್ತೆ. ಆವಾಗ ತಾವು ಉಪವಾಸ ಬೇಕಾದ್ರೆ ಉಪವಾಸದ ನಿಯಮ, ಏಕಾಶನ್ ಬೇಕಾದ್ರೆ ಏಕಾಶನ್ ನಿಯಮ ದಿನಾಲೂ ತೆಗೆದುಕೊಳ್ಬಹುದು. ಇಲ್ಲಾಂದ್ರೆ ಮುನಿಗಳು ಬಂದ್ರೆ ಮುನಿಗಳ ಹತ್ರ ವ್ರತಗಳನ್ನ ತೆಗೆದುಕೊಳ್ಳೋದಾದ್ರೆ ವ್ರತದಲ್ಲಿ ಏಕಾಶನ ಅಥವಾ ಉಪವಾಸ ಇವು ತಮ್ಮ ಶಕ್ತಿಗೆ ಅನುಸಾರ ತೆಗೆದುಕೊಳ್ಬೇಕು. ಶಕ್ತಿ ಮೀರಿ ಯಾವುದೇ ತ್ಯಾಗ ತಪಸ್ಸನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಉಣೋದಾರ ಆದ್ರೆ ಉಣೋದರ ಇದೂ ಒಂದು ತಪ ಆಗಿದೆ. ಮತ್ತು ಉಪವಾಸ ಉಪವಾಸ ಅಂದ್ರೆ ಅನಶನ ತಗೊಂಡಿದ್ದಾರೆ, ಅನಶನ ಇದು ಒಂದು ತಪ ಆಗಿದೆ. ಆದ್ರೆ
ಕರ್ಮ ನಿರ್ಜರ ಯಾವಾಗ ಆಗತ್ತೆ? ಯಾವಾಗ ನಾವು ವ್ರತಗಳನ್ನ ದೃಢ ವಿಶ್ವಾಸದಿಂದ ಮಾಡ್ತೇವಿ ಆವಾಗಲೇ ಕರ್ಮದ ನಿರ್ಜರ ಆಗತ್ತೆ. ಇಲ್ಲಾದ್ರೆ ನಾನು ಇವತ್ತು ಏಕಾಶನ ಇದೆ ಅಂದ್ರೆ ಮುಂಜಾನೆ ಒಂದು ಟೈಮ್ ಊಟ ಮಾಡೋದು, ಆಮೇಲೆ ಸಂಜೆ ಏನು ತೆಗೆದುಕೊಳ್ಳೋದಿಲ್ಲ, ನೀರು ತೆಗೆದುಕೊಳ್ಳೋದಿಲ್ಲ, ಹಾಲು ತೆಗೆದುಕೊಳ್ಳೋದಿಲ್ಲ. ಇದು ಏಕಾಶನದ ಉತ್ಕೃಷ್ಟ ಏಕಾಶನ ಬರುತ್ತೆ. ನಾವು ಅದನ್ನು ಕೂಡ ಮಾಡ್ಬೋದು. ಇಲ್ಲಾದ್ರೆ ಏನಾಗತ್ತೆ, ಏಕಾಶನ ನಿಯಮ ತಗೋದು, ಆಮೇಲೆ ನನ್ ಕಡೆ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಬಿಟ್ರೆ ಅಲ್ಲಿಯೂ ನಮಗೆ ದೋಷ ಆಗತ್ತೆ. ಆ ಏಕಾಶನ ಎಲ್ಲಿವರೆಗೆ ಆಗತ್ತೆ ಅಲ್ಲ ಅಲ್ಲಿವರೆಗೆ ನಾವು ಮಾಡ್ಲೇಬೇಕಾಗತ್ತೆ. ನೀವು ವ್ರತವನ್ನ ತೆಗೆದುಕೊಳ್ಳಿ, ಆದ್ರೆ ಅದನ್ನ ದೃಢತೆಯಿಂದ ನೀವು ಪಾಲನೆಯನ್ನ ಮಾಡ್ತಾ ಹೋಗ್ತೀರಿ. ಅಂದ್ರೆ ನಿಮಗೆ ಎಲ್ಲಿವರೆಗೆ ಶಕ್ತಿ ಇದೆ, ಶಕ್ತಿಯನ್ನು ಮುಚ್ಚಿ ಕೂಡ ನೀವು ತಪಸ್ಸು ಮಾಡಬೇಡಿ, ಶಕ್ತಿಯನ್ನು ಮೀರಿ ಕೂಡ ನೀವು ತಪಸ್ಸನ್ನ ಮಾಡಬೇಡಿ. ಶಕ್ತಿ ತ್ಯಾಗ ಅಂದ್ರೆ ಎಲ್ಲಿಯವರೆಗೆ ನಿಮ್ಮ ಹತ್ರ ಶಕ್ತಿ ಇದೆ, ಆಹಾರಾದಿ ಮೊದಲಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆ, ಅವಾಗ ನೀವು ಆಹಾರ ದಾನವನ್ನ ಮಾಡಿ. ಔಷಧಿಯನ್ನ ಅಂದ್ರೆ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ, ಕಾಲು ಚಾಚಿ ಹಾಸಿಗೆ ಇದೆ ಎಲ್ಲ ಅಷ್ಟೇ ಕಾಲು ಚಾಚಬೇಕಾಗತ್ತೆ. ಎಷ್ಟು ನಿಮ್ಮ ಹತ್ರ ಔಷಧಿ ಕೊಡ್ಲಿಕ್ಕೆ ಯೋಗ್ಯತೆ ಇದೆ, ಅಂದ್ರೆ ಔಷಧಿ ದಾನ ಮಾಡ್ಲಿಕ್ಕೆ ಎಷ್ಟು ನಿಮ್ಮ ಹತ್ರ ಧನ ಇದೆ, ಧನ ಸಹಾಯದಿಂದ ಔಷಧಿ ದಾನ ಕೂಡ ಮಾಡ್ಬೋದು. ಇಲ್ಲಾದ್ರೆ ಔಷಧಿ ಜ್ಞಾನ ಇರುತ್ತೆ ಅಲ್ಲ, ಆ ಔಷಧಿ ಜ್ಞಾನದಿಂದ ಕೂಡ ನೀವು ಔಷಧಿ ದಾನವನ್ನ ಮಾಡ್ಬೋದು. ಇನ್ನ ಅಭಯದಾನ ಅಂದ್ರೆ ಆವಾಸದಾನ. ಈ ಆವಾಸದಾನವು ನಿಮಗೆ ಶಕ್ತಿ ಅನುಸಾರ ಮಾಡಿ. ಆಮೇಲೆ ಉಪಕರಣಾದಿ ದಾನ ಅಂದ್ರೆ ಶಾಸ್ತ್ರವನ್ನು ಕೊಡೋದು, ಪೀಚಿಕ ಮಂಡಲಗಳನ್ನು ಕೊಡೋದು, ಇದು ಉಪಕರಣಗಳ ಕೋಟಿಯಲ್ಲಿ ಬರುತ್ತೆ. ಈ ಶಾಸ್ತ್ರ ಮತ್ತು ಪಿಂಚಿಕ ಮಂಡಲಿ ಇವೆಲ್ಲನ್ನ ಕೊಡೋದು, ಇದು ಕೂಡ ದಾನ ಆಗುತ್ತೆ. ಈ ದಾನವನ್ನ ಮಾಡೋದು ಮೊನ್ನೆ ಹೇಳಿದೆ ಅಲ್ಲ, ಸತ್ಪಾತ್ರರಲ್ಲಿ ದಾನ ಮಾಡೋದು. ಸತ್ಪಾತ್ರರು 3 ಪ್ರಕಾರದವರು. ಸತ್ಪಾತ್ರ ಅಂದ್ರೆ ಸುಪಾತ್ರ 3 ಪ್ರಕಾರದವರು: ಉತ್ಕೃಷ್ಟ, ಮಧ್ಯಮ ಮತ್ತು ಜಗನ್ಯ. ಉತ್ಕೃಷ್ಟ 6-7 ಗುಣ ಸ್ಥಾನ ಅಂದ್ರೆ ಮುನಿಗಳು ಇರ್ತಾರಲ್ಲ ಅವರು ಸುಪಾತ್ರರಾಗ್ತಾರೆ. ಆಮೇಲೆ ಮಧ್ಯಮ ಪಾತ್ರರು ಯಾರಾಗ್ತಾರೆ? 5ನೇ ಗುಣ ಸ್ಥಾನದ ಶ್ರಾವಕ, ಶ್ರಾವಿಕಿಯರು, ಆರಿಕೆಯರು, ಕ್ಷುಲ್ಲಕರು, ಕ್ಷುಲ್ಲಿಕೆಯರು ಇವರೆಲ್ಲರೂ ಏನಾಗ್ತಾರೆ? ಮಧ್ಯಮ ಪಾತ್ರದಲ್ಲಿ ಬರುತ್ತಾರೆ. ಆಮೇಲೆ ಜಗನ್ಯ ಪಾತ್ರದಲ್ಲಿ 4ನೇ ಗುಣ ಸ್ಥಾನ ಬರುತ್ತೆ. ಯಾರು ಶ್ರಾವಕರು ಇರ್ತಾರಲ್ಲ ಆ ಎಲ್ಲ ಶ್ರಾವಕರು 4ನೇ ಕೋಟಿಯಲ್ಲಿ 3ನೇ ಕೋಟಿಯಲ್ಲಿ ಅಂದ್ರೆ 4ನೇ ಗುಣ ಸ್ಥಾನ ಇರುವಂತ ಎಲ್ಲ ಶ್ರಾವಕ ಶ್ರಾವಿಕೆಯರು ಇದು ಅಂದ್ರೆ ಜಗನ್ಯ ಸುಪಾತ್ರರಲ್ಲಿ ಬರುತ್ತಾರೆ. ಆ ಮಧ್ಯಮ, ಉತ್ಕೃಷ್ಟ, ಮಧ್ಯಮ ಮತ್ತು ಜಗನ್ಯ ಈ 3ರಲ್ಲಿ ನಾವು ದಾನ ಮಾಡೋದಾದ್ರೆ ಆಹಾರ ದಾನ, ಔಷಧಿ ದಾನ, ಅಭಯದಾನ, ಉಪಕರಣಾದಿ ದಾನಗಳನ್ನ ಮಾಡ್ಬೋದು. ಆಮೇಲೆ ಕೊನೆಗೆ ಲಾಸ್ಟ್ ಏನ್ ಬರುತ್ತೆ ಅದು ಕರುಣಾದಾನ. ಕರುಣಾದಾನ ಅಂತ ಹೇಳಿ ಇದ್ರಲ್ಲಿ ಕೊಟ್ಟಿಲ್ಲ, ಆದ್ರೆ ನಾವು ಕರುಣಾದಾನ ಮಾಡ್ಬೋದು. ಕರುಣಾದಾನ ಮಾಡಬೇಕಾದ್ರೆ ಯಾರಿಗೆ ಮಾಡ್ಬೇಕು? ಯಾರ ಹತ್ರ ಹಣವಿಲ್ಲ, ಅವರಿಗೆ ಊಟ ಮಾಡಲಿಕ್ಕೂ ಅವ್ರ ಹತ್ರ ಹಣವಿಲ್ಲ ಅಂತ ಯಾರು ಇರ್ತಾರಲ್ಲ, ಊಟ, ಆಹಾರ ಅಥವಾ ವಸತಿಯನ್ನು ಅವ್ರಿಗೂ ಕೊಡಿ, ವಸ್ತ್ರಗಳನ್ನು ಕೊಡಿ, ಆದ್ರೆ ಅವರನ್ನ ನೋಡಿ ಕೊಡಿ. ಈಗ ಕೆಲವೊಂದು ಮಾಯಾಚರ್ಯ ಮಾಡಿ ಇಲ್ಲದ್ರೆ ಏನ್ ಮಾಡ್ತಾ ಇದ್ದಾರೆ, ಆಹಾರಾದಿ ಸಲುವಾಗಿ ದಾನವನ್ನ ಇಸ್ಕೊಳ್ತಾರೆ. ಆದ್ರೆ ಆಹಾರವನ್ನ ಅವರು ಎಲ್ಲರ ಹತ್ರ ಆಹಾರ, ನನಗೆ ಹಸಿವಾಗಿದೆ, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಹೇಳಿ ಹೇಳ್ತಾರೆ. ನಾವು ಏನ್ ಮಾಡ್ತೇವಿ, ಈಗ ಹೊರಗಡೆ ಹೋದಾಗ ನಮ್ಮ ಹತ್ರ ಆಹಾರ ಮಾಡಿಸ್ಲಿಕ್ಕೆ ಏನ್ ಇರೋದಿಲ್ಲ, ಅದಕ್ಕಾಗಿ ನಾವೇನ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ. ದುಡ್ಡು ಕೊಡೋದ್ರಿಂದ ನಿಮ್ಗೆ ಒಂದು ಜೀವಂತ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಊರಲ್ಲೇ ನಡೆದಿತ್ತು. ಒಬ್ಬ ಭಿಕ್ಷುಕನಿದ್ದ, ಅವನಿಗೆ ಇಲ್ಲದ್ರೆ ಏನ್ ಕೊಟ್ರು ತಿಂತಿರ್ಲಿಲ್ಲ ಅವನು.
ಅಂದ್ರೆ ಆಹಾರವನ್ನು ಕೊಟ್ರೆ ಅವು ತೆಗೆದುಕೊಳ್ತಿರ್ಲಿಲ್ಲ. ಆದ್ರೆ ಎಲ್ಲರ ಹತ್ರ ಒಂದೊಂದೇ ರೂಪಾಯಿವನ್ನ ಅವನು ತಗೋತಿದ್ದ. 1 ರೂಪಾಯಿ 2 ರೂಪಾಯಿ ಈ ರೀತಿ ತಗೊಂಡು ಅವನು ಎಷ್ಟು 3 ರಿಂದ 4 ಲಕ್ಷವನ್ನ ಸಂಗ್ರಹ ಮಾಡಿಟ್ಟಿದ್ದ. ಅದು 10 ವರ್ಷದ ಹಿಂದ್ಗಡೆ. 10 ವರ್ಷದ ಹಿಂದಿನ ಮಾತು. 3 ರಿಂದ 4 ಲಕ್ಷ ರೂಪಾಯಿ ಅವನಿಗೆ ಅವನ ಬ್ಯಾಂಕದ ಅಕೌಂಟ್ ನಲ್ಲಿ ಡಿಪಾಸಿಟ್ ಆಗಿದ್ದು. ಆದ್ರೆ ನಾವು ವಿಚಾರ ಮಾಡಬೇಕು, ಅವರಿಗೆ ಯಾವ ರೀತಿ ಆಹಾರ ದಾನ ಅಥವಾ ವಸ್ತ್ರ ದಾನವನ್ನು ಮಾಡ್ತಾ ಇದೀವಲ್ಲ, ಅವರು ನಿಜವಾಗ್ಲೂ ಅದಕ್ಕೆ ಯೋಗ್ಯರಿದ್ದಾರ ಅಥವಾ ಇಲ್ಲ ಅಂತ ಹೇಳಿ ನಾವು ತಿಳಿದಿಲ್ಲದ್ರೆ ಏನ್ ಮಾಡ್ಬೇಕು, ಅದನ್ನ ಮಾಡ್ತಾ ಇರ್ಬೇಕು. ಆಮೇಲೆ ಮುಂದೆ ಶಕ್ತಿತ ಸ್ತಪ ಅಂದ್ರೆ ತನ್ನ ಶಕ್ತಿಯನ್ನು ಮರೆಮಾಚದೆ ಶಕ್ತಿಯ ಅನುಸಾರ ಮೋಕ್ಷ ಮಾರ್ಗಕ್ಕೆ ಉಪಯುಕ್ತವಾದ ಉಪವಾಸಾದಿ ತಪ ಅನುಷ್ಠಾನಾದಿಗಳನ್ನು ಮಾಡುವುದು ಶಕ್ತಿತ ಸ್ತಪವಾಗಿದೆ. ನಮ್ಮ ಹತ್ರ ಶಕ್ತಿ ಇದ್ರೂ ನಾವು ಉಪವಾಸದು ಕೈಗೊಳ್ಳದೆ ಇರೋದು ಇದು ಕೈಗೊಳ್ಳುವುದು ಇದು ಶಕ್ತಿತ ಸ್ತಪವಾಗಿದೆ. ನಮ್ಮ ಹತ್ರ ಶಕ್ತಿ ಇಲ್ಲದೆ ಇದ್ರೂ ನಾವು ಉಪವಾಸವನ್ನು ಕೈಗೊಳ್ಳಬಾರದು ಅಂತ ಹೇಳಿ ಶಕ್ತಿತ ಸ್ತಪದಲ್ಲಿ ಹೇಳಿದ್ದಾರೆ. ಇನ್ನು ಸಾಧು ಸಮಾಧಿ ಭಾವನೆ. ಸಾಧು ಸಮಾಧಿ ಭಾವನೆಯಲ್ಲಿ ಏನ್ ಹೇಳಿದ್ದಾರೆ? ದಿಗಂಬರ ಸಾಧುಗಳ ತಪಸ್ಸಿನಲ್ಲಿ ಅಡ್ಡಿಯಾಗುವ ತೊಂದರೆಗಳನ್ನು ದೂರ ಮಾಡುವುದು. ಅಂದ್ರೆ ಇಲ್ಲಿ ದಿಗಂಬರ ಸಾಧುಗಳು ತಪಸ್ಸನ್ನ ಮಾಡ್ತಿರ್ತಾರೆ. ಆ ಟೈಮ್ದಲ್ಲಿ ಏನಾಗುತ್ತೆ, ಕೆಲವೊಂದು ತೊಂದರೆಗಳು ಬರ್ತವೆ. ಆ ತೊಂದರೆಗಳನ್ನ ನಾವು ದೂರ ಮಾಡದೆ ಹಾಗೆ ಬಿಟ್ರೆ ಅದು ನಮಗೆ ಸಾಧು ಸಮಾಧಿ ಭಾವನೆ ಆಗೋದಿಲ್ಲ. ಸಾಧು ಸಮಾಧಿ ಭಾವನೆಯನ್ನ ಮಾಡಬೇಕಾದ್ರೆ ನಾವು ಹೇಗೆ ಮಾಡಬೇಕು, ಅವರಿಗೆ ಬರುವಂತ ತೊಂದರೆಗಳನ್ನ ದೂರ ಮಾಡಬೇಕು. ಅದೇ ರೀತಿ ಇಲ್ಲದ್ರೆ ಅವರ ಸಂಯಮದ ರಕ್ಷಣೆಯನ್ನು ಕೂಡ ನಾವು ಮಾಡಬೇಕು. ಇದಕ್ಕಾಗಿ ಒಂದು ಉದಾಹರಣೆ ಇದೆ, ಆದ್ರೆ ಮುನಿಗಳ ಹೆಸರು ನಾನು ಮರ್ತೆ. ಒಬ್ರು ಮುನಿಗಳು ಏನ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡುತ್ತಾ ತಪಸ್ಸನ್ನ ಮಾಡ್ತಾ, ಇಲ್ಲದ್ರೆ ಅವರು ಗಿಡದ ಕೆಳಗೆ ಕೂತಿರ್ತಾರೆ. ಮೇಲೆಯಿಂದ ಏನಾಗತ್ತೆ, ಒಂದು ಮಂಗ ಬರುತ್ತೆ. ಆ ಮಂಗ ಏನ್ ಮಾಡುತ್ತೆ, ಹಾಗೆ ಆಟ ಆಡ್ತಾ ಅದ್ರ ಟೊಂಗೆ ಇರುತ್ತೆ ಅಲ್ಲ, ಅದು ಮುನಿಗಳ ಕಾಲಲ್ಲಿ ಅಂದ್ರೆ ಮುನಿಗಳ ಮೇಲೆ ಬೀಳುತ್ತೆ. ಅದು ಮುನಿಗಳ ತೊಡೆಯಲ್ಲಿ ಏನಾಗುತ್ತೆ, ಈ ರೀತಿ ಟೊಂಗೆ ಬೀಳೋದ್ರಿಂದ ಅದು ಗಾಯ ಆಗತ್ತೆ. ಅಲ್ಲಿ ಗಾಯ ಆದ ನಂತರ ಏನಾಗತ್ತೆ, ಆ ಮಂಗನಿಗೆ ಇಲ್ಲದ್ರೆ ಏನಾಗತ್ತೆ, ಅಯ್ಯೋ ಮುನಿಗಳು ತಪಸ್ಸಿಗೆ ಕುಳಿತಿದ್ದಾರೆ ಮತ್ತು ನಾನು ಈ ರೀತಿ ಆಟ ಆಡೋದ್ರಿಂದ ಮುನಿಗಳಿಗೆ ಗಾಯ ಆಗಿದೆಯಲ್ಲ, ಇನ್ನೇನ್ ಮಾಡ್ಬೇಕು ಅಂತ ಹೇಳಿ ಅದು ಬಹಳ ವ್ಯಥೆ ಪಡುತ್ತೆ. ಪ್ರಾಯಶ್ಚಿತ್ತವಾಗಿ ಬಹಳ ವ್ಯಥೆ ಪಡುತ್ತೆ. ಆವಾಗಿಲ್ಲದ್ರೆ ಏನಾಗತ್ತೆ, ಮುನಿಗಳು ಹಾಗೆ ಮುನಿಗಳು ಕೂತಿರ್ತಾರೆ. ಆಮೇಲೆ ಏನಾಗತ್ತೆ, ಆ ಮಂಗನಿಗೆ ಇಲ್ಲದ್ರೆ ಜಾತಿ ಸ್ಮರಣ ಆಗುತ್ತೆ. ಜಾತಿ ಸ್ಮರಣ ಆಗಿಲ್ಲದ್ರೆ ಆ ಮುನಿಗಳಿಗೆ ತಂದು ಅದು ಕೆಲವೊಂದು ಔಷಧಿ ಗಿಡಗಳಿಂದ ಔಷಧಿಯನ್ನು ತಂದಿಲ್ಲದ್ರೆ ಅದೇನ್ ಮಾಡತ್ತೆ, ಮುನಿಗಳ ಕಾಲಿನಿಂದ ಆ ಟೊಂಗೆ ಏನ್ ಬಿದ್ದಿರುತ್ತೆ ಅಲ್ಲ, ಆ ಟೊಂಗೆಯನ್ನ ತೆಗೆದು ಹಾಕತ್ತೆ. ಆಮೇಲೆ ಅಲ್ಲಿ ಇಲ್ಲದ್ರೆ ಏನ್ ಮಾಡತ್ತೆ, ತನ್ನ ಔಷಧಿ ಜಾತಿ ಸ್ಮರಣದಿಂದ ಔಷಧಿ ಗುಣಗಳು ಯಾವ್ದ್ರಲ್ಲಿ ಇದೆ ಅಂತ ಹೇಳಿ ಗೊತ್ತಾದ ನಂತರ ಅದು ಅಲ್ಲಿಯ ಎಲೆಗಳನ್ನು ಕಡಿದು ತಂದು ಏನ್ ಮಾಡತ್ತೆ, ಆ ಔಷಧಿಯನ್ನ ಮುನಿಗಳಿಗೆ ಹಾಕತ್ತೆ. ಈ ರೀತಿ ಅದು ಮಾಡೋದ್ರಿಂದ ಏನಾಗುತ್ತೆ, ಸಾಧುಗಳ ವೈಯಾವರ್ತಿ ಆಗುತ್ತೆ. ಕೊನೆಗೆ ಅದು ಮರಣ ಹೊಂದಿಲ್ಲದ್ರೆ ಸ್ವರ್ಗದ ದೇವನಾಗಿ ಜನ್ಮ ತಾಳತ್ತೆ. ಅಂದ್ರೆ ಸಾಧುಗಳ ವೈಯಾವರ್ತಿಯನ್ನ ಯಾವ ರೀತಿ ಮಾಡ್ಬೇಕು ಅಂತೇಳಿ ಆ ಮಂಗನಿಂದನೂ ನಾವು ತಿಳ್ಕೊಬಹುದಾಗಿದೆ. ಮತ್ತೊಂದು ಇದು ಹಂದಿಯ ಕತೆ ಬರುತ್ತೆ. ಕಾಡಹಂದಿ ಇರತ್ತೆ. ಆ ಕಾಡಹಂದಿ ಏನ್ ಮಾಡತ್ತೆ, ಕಾಡಿನಲ್ಲಿ ಇರುವಾಗ ಮುನಿಗಳು ಮೊದಲು ಕಾಡಿನಲ್ಲೇ ಇರ್ತಿದ್ರಲ್ಲ, ಆವಾಗ
ಒಂದು ಗುಹೆಯಲ್ಲಿ ಮುನಿಗಳು ಆ ಹುಲಿಯ ಗುಹೆಯಲ್ಲಿ ಮುನಿಗಳು ಏನ್ ಮಾಡ್ತಿರ್ತಾರೆ, ತಪಸ್ಸು ಮಾಡ್ತಿರ್ತಾರೆ. ಆವಾಗ ಏನಾಗತ್ತೆ, ಹುಲಿಯು ಬರೋದನ್ನ ಆ ಕಾಡಹಂದಿ ನೋಡುತ್ತೆ. ಕಾಡಹಂದಿ ಮೊದಲೇ ಹೋಗಿರತ್ತೆ ಒಳಗೆ ಹೋದಾಗ ಅಲ್ಲಿ ಮುನಿಗಳು ಧ್ಯಾನ ಮಾಡ್ತಾ ಇರೋದನ್ನ ನೋಡಿ ಅದು ಹೊರಗಡೆ ಬಂದು ಕೂತಿರತ್ತೆ. ಅಯ್ಯೋ, ಹುಲಿ ರಾಯನು ಬರುವಂತ ಜಾಗದಲ್ಲೇ ಮುನಿಗಳು ಧ್ಯಾನಕ್ಕೆ ಕೂತಿದ್ದಾರಲ್ಲ ಅಂತ ಹೇಳಿ ತಿಳ್ಕೊಂಡು, ಅದು ಇನ್ನು ಹುಲಿ ಇಲ್ಲಿ ಬರ್ಬಹುದು ಅಂತ ಹೇಳಿ ತಿಳ್ಕೊಂಡು ಅಲ್ಲೇ ಹೊರಗೆ ಕಾವಲಿಗೆ ಕೂತಿರುತ್ತೆ. ಅಷ್ಟ್ರಲ್ಲಿ ಏನಾಗತ್ತೆ, ಹುಲಿಯು ಆ ಕಡೆಯಿಂದ ಬರತ್ತೆ. ಹುಲಿ ಬಂದ ನಂತರ ಏನ್ ಮಾಡುತ್ತೆ, ಮುನಿಗಳು ತಪಸ್ಸಿಗಾಗಿ ಕೂತಿರ್ತಾರೆ. ಆಮೇಲೆ ಲಾಸ್ಟ್ಗೆ ಅದು ಕಾಡಹಂದಿ ಏನ್ ಮಾಡುತ್ತೆ, ಹುಲಿರಾಯನಿಗೆ ಹೇಳುತ್ತೆ, ಹುಲಿರಾಯ ಒಳಗೆ ಮುನಿಗಳು ಕೂತಿದ್ದಾರೆ, ನೀನು ಒಳಗಡೆ ಹೋಗ್ಬೇಡ ಅಂತ ಹೇಳಿ. ಆದ್ರೂ ಅದು ಹುಲಿ ಕೇಳದೆ ಏನ್ ಮಾಡುತ್ತೆ, ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆವಾಗ ಕಾಡು ಹಂದಿ ಅದರ ಜೊತೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿಲ್ಲದ್ರೆ ಕಾಡಹಂದಿ ಸತ್ತು ಹೋಗುತ್ತೆ ಮತ್ತು ಹುಲಿಗೂ ಕೂಡ ಗಾಯ ಆಗತ್ತೆ. ಆವಾಗಿಲ್ಲದ್ರೆ ಅದು ಸತ್ತ ಸ್ವರ್ಗಕ್ಕೆ ಹೋಗುತ್ತೆ. ಸ್ವರ್ಗದಲ್ಲಿ ಹೋಗಿ ದೇವನಾಗಿ ಜನ್ಮ ತಾಳುತ್ತೆ. ಅಂದ್ರೆ ಆವಾಸದಾನ ಕೊಡೋದ್ರಿಂದ ಆವಾಸವನ್ನ ಯಾವ ರೀತಿ ಕೊಡಲಾಗುತ್ತೆ, ಆವಾಸದಾನದಿಂದ ಏನು ನಮಗೆ ಲಾಭಗಳಿದೆ ಅನ್ನೋದನ್ನ ನಾವು ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಅಂದ್ರೆ ವೈಯಾವರ್ತಿ ಮಾಡ್ಬೇಕಾದ್ರೆ ನಾವು ಆವಾಸದಾನವನ್ನು ಕೊಟ್ಟು ವೈಯಾವರ್ತಿ ಮಾಡ್ಬೋದು, ಔಷಧವನ್ನು ಕೊಟ್ಟು ವೈಯಾವರ್ತಿ ಮಾಡ್ಬೋದು, ಆಹಾರವನ್ನು ಕೊಟ್ಟು ವೈಯಾವರ್ತಿ ಮಾಡ್ಬೋದು. ಆಮೇಲೆ ಕೇವಲ ಮುನಿಗಳ ಸೇವೆಯನ್ನು ಯಾವ ರೀತಿ ಮಾಡ್ತಿರಲ್ಲ ಆ ರೀತಿ ಮಾಡಿದ್ರೆ ಅದು ವೈಯಾವರ್ತಿ ಅನಿಸುತ್ತೆ. ಔಷಧ ಕೊಟ್ಟು ವೈಯಾವರ್ತಿ ಮಾಡ್ಬೋದು, ಆಹಾರ ಕೊಟ್ಟು ವೈಯಾವರ್ತಿ ಮಾಡ್ಬೋದು, ಆವಾಸವನ್ನು ಕೊಟ್ಟು ವೈಯಾವರ್ತಿ ಮಾಡುವುದು, ಕೊನೆಗೆ ಉಪಕರಣಗಳನ್ನು ನೀಡಿ ಸಹ ನಾವು ವೈಯಾವರ್ತಿಯನ್ನ ಮಾಡಬಹುದಾಗಿದೆ. ಇದನ್ನು ಮುನಿಗಳಿಗೆ ಅಷ್ಟಲ್ಲ, ನಾವು ಚತುರ್ವಿಧ ಸಂಘಕ್ಕೆ ಅಂದ್ರೆ ಮುನಿ, ಶ್ರಾವಕ, ಶ್ರಾವಿಕೆ ಮತ್ತು ಆರಿಕ ಈ 4 ಜನಕ್ಕೆ ದಾನವನ್ನ ಮಾಡಿ ಅದು ವೈಯಾವೃತದಲ್ಲಿ ಬರುತ್ತೆ. ಆಹಾರ ನೀವು ಅನ್ಬೋದು, ಕೇವಲ ವೈಯಾವರ್ತಿ ಮಾಡೋದಂದ್ರೆ ಮುನಿಗಳಿಗೆ ಶ್ರಾವಕರು ಅಷ್ಟೇ ವೈಯಾವರ್ತಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ತಿಳಿದುಕೊಂಡಿದ್ರೆ ಅದು ನಿಮ್ಮ ಕಲ್ಪನೆ ತಪ್ಪು. ವೈಯಾವರ್ತಿಯನ್ನ ಆಹಾರದಲ್ಲಿಯೂ ಕೂಡ ನಾವು ಮಾಡಬಹುದಾಗಿದೆ. ಆಹಾರದಲ್ಲಿ ಅವರಿಗೆ ಬೇಕಾದ ಅಂದ್ರೆ ಅವರ ಆರೋಗ್ಯಕ್ಕೆ ಬೇಕಾದ ಪದಾರ್ಥಗಳನ್ನ ನಾವು ಮಾಡಿ ಅವರಿಗೆ ಸ್ವಾಸ್ಥ್ಯವನ್ನು ಚೆನ್ನಾಗಿಟ್ಟಿದ್ರೆ ಅದು ಕೂಡ ವೈಯಾವರ್ತಿಯಲ್ಲಿ ಬರುತ್ತೆ. ಅದನ್ನು ಶ್ರಾವಿಕೆಯರು ಕೂಡ ಮಾಡಬಹುದಾಗಿದೆ. ಯಾಕಂದ್ರೆ ಆಹಾರವನ್ನು ತಯಾರು ಮಾಡುವುದು ಶ್ರಾವಿಕೆಯರು, ಹೆಚ್ಚಾಗಿ ಶ್ರಾವಿಕೆಯರು ತಯಾರು ಮಾಡ್ತಾ ಇದ್ದಾರೆ. ಈಗ ಶ್ರಾವಕರು ಕೂಡ ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಮೊದಲು ಶ್ರಾವಿಕೆಯರೇ ಆಹಾರವನ್ನ ತಯಾರು ಮಾಡ್ತಿದ್ರು. ಶ್ರಾವಿಕೆಯರು ಆಹಾರವನ್ನ ತಯಾರು ಮಾಡಿ ಇಡ್ತಿದ್ರು. ಆಮೇಲೆ ಮುನಿಗಳನ್ನ ಕರೆದುಕೊಂಡು ಬರ್ಲಿಕ್ಕೆ ಶ್ರಾವಕರು ಹೋಗಿ ಕರೆದುಕೊಂಡು ಬರ್ತಿದ್ರು. ಆದ್ರೆ ಇದು ಕೂಡ ಒಂದು ಅದಕ್ಕಾಗಿ ಆಹಾರ ಕೂಡ ಒಂದು ವೈಯಾವರ್ತಿಯೇ ಆಗಿದೆ. ಯಾಕಂದ್ರೆ ಆಹಾರದಲ್ಲಿ ನಾವು ಔಷಧೀಯ ಗುಣಗಳನ್ನ ಅವರ ಶರೀರದಲ್ಲಿ ಬೇಕಾಗುವ ಔಷಧಿ ಗುಣಗಳನ್ನ ನಾವು ಆಹಾರದಲ್ಲಿ ಕೊಡಬಹುದಾಗಿದೆ. ಅದಕ್ಕಾಗಿ ಇದು ಆಹಾರ ಕೂಡ ಒಂದು ಔಷಧಿ ಇದ್ದಂತೆ. ಆಹಾರ, ಔಷಧಿ ಇವು ದಾನ ಮಾಡೋದ್ರಿಂದ ಇದು ವೈಯಾವರ್ತಿ ಅನಿಸಿಕೊಳ್ಳುತ್ತದೆ. ಆಮೇಲೆ ಮುಂದೆ ನೋಡ್ಬೋದು ಅರ್ಹದ ಭಕ್ತಿ. ಅರ್ಹದ ಭಕ್ತಿ ಅಂದರೆ ಅರಿಹಂತರ ಭಕ್ತಿ. ಅರಿಹಂತ ಅಂತ ಹೇಳಿ ಯಾರಿಗಂತಾರೆ? ಯಾರಲ್ಲಿ ಸರ್ವಜ್ಞ, ಹಿತೋಪದೇಶ. ಸಾರಿ, ಕೇಳಿಲ್ಲ. 4 ಘಾತಿ ಕರ್ಮಗಳನ್ನು ನಾಶ ಮಾಡಿ ಕೇವಲ 4 ಘಾತಿ ಕರ್ಮಗಳನ್ನ ನಾಶ ಮಾಡಿದ್ದಾರೆ ಮತ್ತು ಕೇವಲ ಜ್ಞಾನಧಾರಿಗಳಾಗಿದ್ದಾರೆ. ಅವರಿಗೆ ನಾವು ಅರಿಹಂತ ಪರಮೇಷ್ಠಿಗಳು ಅಂತ ಹೇಳ್ತೇವೆ. ಈ ಅರಿಹಂತ ಪರಮೇಷ್ಠಿಗಳು
ಇವರಿಗೆ ಎಷ್ಟು ಗುಣಗಳು ಇರ್ತವೆ? 46 ಗುಣ. 46 ಗುಣಗಳು ಇರ್ತವೆ. 46 ಗುಣಗಳು ಅರಿಹಂತ ಪರಮೇಷ್ಠಿಗಳಿಗೆ ಇರುತ್ತವೆ. ಆ 46 ಗುಣಗಳು ಯಾವ್ಯಾವ ಅಂತ ಹೇಳಿ ಗೊತ್ತಿದೆಯಾ? 10 ಜನ್ಮಾತಿಶಯ, 10 ಕೇವಲ ಜ್ಞಾನ ಅತಿಶಯ, 34 ದೇವಕೃತ ಅತಿಶಯ, 8 ಪ್ರಾತ್ಯಹಾರ್ಯ, 4 ಅನಂತ ಚತುಷ್ಟಯ. ದೇವಕೃತ ಅತಿಶಯ ಎಷ್ಟು? 14 ದೇವಕೃತ ಚಾನ್ಸ್ ಅತಿಶಯ. 34 ಹೇಳಿದ್ರು ಅಷ್ಟೇ ಅವರು. ಬೈ ಚಾನ್ಸ್ 34 ಅನ್ಬಿಟ್ಟಿದ್ದಾರೆ. ಅದು 14 ಅದು 34 ಹೇಳ್ಬಿಟ್ಟಿದ್ದಾರೆ ಅವರು ಅಷ್ಟೇ. ಜನ್ಮಾತಿಶಯಗಳು 10, ಕೇವಲ ಜ್ಞಾನ ಅತಿಶಯಗಳು 10, ದೇವಕೃತ ಅತಿಶಯಗಳು 14, ಅಷ್ಟಪ್ರಾತ್ಯಗಳು 8, ಅನಂತ ಚತುಷ್ಟಯಗಳು 4. ಈ ರೀತಿ ಇಲ್ಲದ್ರೆ ಅರಿಹಂತ ಪರಮೇಷ್ಠಿಯರಿಗೆ 46 ಗುಣಗಳು ಇರುತ್ತವೆ. ಆಮೇಲೆ ಮುಂದೆ ಈ ಅರಿಹಂತ ಪರಮೇಷ್ಠಿಗಳು ಏನ್ ಮಾಡ್ತಾರೆ? ಈ ಅರಿಹಂತ ಪರಮೇಷ್ಠಿಗಳು ನಮಗೆ ಕೇವಲ ಜ್ಞಾನದಲ್ಲಿ ಏನ್ ಮಾಡ್ತಾರೆ? ಯಾವ ರೀತಿ ನಾವು ಈ ಸಂಸಾರ ಸಮುದ್ರವನ್ನ ಪಾರ ಮಾಡ್ಬೇಕು ಎಂಬ ಉಪದೇಶವನ್ನ ನೀಡ್ತಾರೆ. ಅದಕ್ಕಾಗಿ ಇಲ್ಲದ್ರೆ ಕೇವಲ ಜ್ಞಾನದಲ್ಲಿ 10 ಅತಿಶಯಗಳಾಗುತ್ತವೆ. ಜನ್ಮದಿಂದ ಅವರಿಗೆ 10 ಅತಿಶಯಗಳು ಇರತ್ತೆ. ಆಮೇಲೆ ದೇವಕೃತ 14 ಅತಿಶಯಗಳು ಅಂದ್ರೆ ದೇವರಿಂದ ಮಾಡಲ್ಪಟ್ಟಂತ 14 ಅತಿಶಯಗಳು ಅವರಿಗೆ ಇರುತ್ತವೆ. ಆಮೇಲೆ 8 ಪ್ರಾತಿಹಾರ್ಯಗಳು ಇರುತ್ತವೆ, 4 ಚತುಷ್ಟಯಗಳು ಇರುತ್ತವೆ. ಈ ರೀತಿ ಎಲ್ಲವೂ ಕೂಡಿ 46 ಮೂಲ ಗುಣಗಳು ಅರಿಹಂತ ಪರಮೇಷ್ಠಿಗಳಲ್ಲಿ ಇರುತ್ತವೆ. ಈ 46 ಮೂಲ ಗುಣಗಳನ್ನ ನಾವು ಏನು ಅಭ್ಯಾಸ ಮಾಡಿ ಇಲ್ಲದ್ರೆ ಆ ಅರಿಹಂತ ಪರಮೇಷ್ಠಿ ಹತ್ರ ಹೋದ ನಂತರ ಈ 46 ಮೂಲ ಗುಣಗಳು ನಮ್ ಕಣ್ ಮುಂದೆಯೇ ಬರ್ಬೇಕು. ಆವಾಗ ಇಲ್ಲದ್ರೆ ನಾವು ಅರಿಹಂತ ಪರಮೇಷ್ಠಿರ ಸ್ಥಿತಿಯನ್ನು ಮಾಡ್ತಿರುವಾಗ ಇಲ್ಲದ್ರೆ ನಮ್ಗೆ ಶ್ರದ್ಧೆ ಉಂಟಾಗತ್ತೆ. ಈ 46 ಮೂಲ ಗುಣಗಳನ್ನ ನಾವು ಅವರ 46 ಮೂಲ ಗುಣಗಳನ್ನ ಸ್ಥಿತಿ ಮಾಡಿದಾಗ ಏನಾಗತ್ತೆ? ನಮಗೆ ಅರ್ಹತ್ ಭಕ್ತಿ ಭಾವನೆ ಪ್ರಕಟ ಆಗತ್ತೆ. ಅರ್ಹತ್ ಭಕ್ತಿ ಭಾವನೆ ಅಂದರೆ ಏನು? ಇದರಲ್ಲಿ ಅರ್ಹತ್ ಭಕ್ತಿ, ಆಚಾರ್ಯ ಭಕ್ತಿ, ಬಹುಶ್ರುತ ಭಕ್ತಿ ಮತ್ತು ಪ್ರವಚನ ಭಕ್ತಿ ಈ 4 ತೆಗೆದುಕೊಂಡಿದ್ದಾರೆ. ಅರಿಹಂತರು, ಆಚಾರ್ಯರು, ಬಹುಶ್ರುತ ಮತ್ತು ಪ್ರವಚನ ಭಕ್ತಿ ಈ 4ರಲ್ಲಿ ನಿಷ್ಠೆಯಿಂದ ಅನುರಾಗ ತಾಳುವುದೇ ಅರಿಹಂತ, ಆಚಾರ್ಯ, ಬಹುಶ್ರುತ, ಪ್ರವಚನ ಭಕ್ತಿಯಾಗಿದೆ. ಬಹುಶ್ರುತ ಎಂದರೆ ಉಪಾಧ್ಯಾಯರು, ಪ್ರವಚನದ ಅರ್ಥ ಜಿನ್ವಾಣಿ ಎಂದಾಗಿದೆ. ಅಂದ್ರೆ ಇಲ್ಲಿ ಅರಿಹಂತ ಪರಮೇಷ್ಠಿಗಳ ಅರ್ಹತ್ ಭಕ್ತಿ ಅಂದರೆ ಅರಿಹಂತ ಪರಮೇಷ್ಠಿಗಳು. ಅರಿಹಂತ ಪರಮೇಷ್ಠಿಗಳು ಯಾವ ರೀತಿ ಇದ್ದಾರೆ, ಅವರ 46 ಗುಣಗಳು ಯಾವ್ಯಾವು, ಅವುಗಳನ್ನ ಹೇಗೆ ಸ್ಥಿತಿ ಮಾಡೋದು ಅಂತ ಹೇಳಿ ಅದೆಲ್ಲ ನಾವು ತಿಳಿದುಕೊಳ್ಳೋದು. ಅದ್ರ ಮೇಲೆ ವಿಶ್ವಾಸವನ್ನ ಇಟ್ಟ ನಾವೇನ್ ಮಾಡೋದು? ಈ ಭಾವನೆಯನ್ನ ಭಾವಿಸರೆ ಅದು ಅರ್ಹತ್ ಭಕ್ತಿ ಭಾವನೆಯೇ ಆಗಿದೆ. ಇನ್ನು ಮುಂದೆ ಆಚಾರ್ಯ ಭಕ್ತಿ. ಆಚಾರ್ಯ ಭಕ್ತಿ ಅಂದ್ರೆ ಆಚಾರ್ಯ ಪರಮೇಷ್ಠಿ. ಈ ಆಚಾರ್ಯ ಪರಮೇಷ್ಠಿ ಮೇಲೆ ನಾವು ಭಕ್ತಿಯನ್ನ ಮಾಡೋದ್ರಿಂದ ಏನಾಗುತ್ತೆ? ಆಚಾರ್ಯ ಪರಮೇಷ್ಠಿ ಅಂತ ಹೇಳಿ ಯಾರು ಹೇಳಿದ್ದಾರೆ? ಅವರು 36 ಗುಣಗಳನ್ನ ಹೊಂದಿರ್ತಾರೆ. 36 ಗುಣಗಳನ್ನ ಹೊಂದಿರ್ತಾರೆ ಮತ್ತು ನಾಯಕರಾಗಿರ್ತಾರೆ. ನಾಯಕರು ಶಿಷ್ಯರಿಗೆ ಎಲ್ಲ ಕೊಡ್ತಾರೆ. ದೀಕ್ಷೆ ಕೊಡುತ್ತಾ ಇರ್ತಾರೆ. ಪ್ರಾಯಶ್ಚಿತ್ತ, ದೀಕ್ಷೆ ಕೊಡುವಂತವ್ರು. ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸಂಘದ ಅಧಿಪತಿ ಆಗಿರ್ತಾರೆ. ಸಂಘವನ್ನ ನಡೆಸ್ಕೊಂಡು ಹೋಗ್ತಾರೆ, ಸಂಘದ ಅಧಿಪತಿಯಾಗಿರ್ತಾರೆ ಮತ್ತು ಶಿಷ್ಯರಿಗೆ ಶಿಕ್ಷೆ ಮತ್ತು ದೀಕ್ಷೆಯನ್ನ ಕೊಡ್ತಿರ್ತಾರೆ. ಅವರಿಗೆ ಆಚಾರ್ಯ ಪರಮೇಷ್ಠಿ ಅಂತ ಹೇಳಿದ್ದಾರೆ. ಈ ಆಚಾರ್ಯ ಪರಮೇಷ್ಠಿಗಳಿಗೆ ಎಷ್ಟು ಗುಣಗಳಿರ್ತವೆ? 36 ಗುಣಗಳಿರುತ್ತವೆ. ಆ 36 ಗುಣಗಳು ಯಾವ್ಯಾವು? 12 ಧರ್ಮ, 12 ತಪ, 10 ಧರ್ಮ, 5 ಆಚಾರ, 6 ಅವಶ್ಯಕ ಕ್ರಿಯೆಗಳು, 3 ಗುಪ್ತಿಗಳು. ಈ ರೀತಿ ಇಲ್ಲದ್ರೆ ಆಚಾರ್ಯ ಪರಮೇಷ್ಠಿಗಳಿಗೆ ಎಷ್ಟು ಮೂಲ ಗುಣಗಳು ಇರ್ತವೆ? 36
ಮೂಲ ಗುಣಗಳಿರ್ತವೆ. ಈ 36 ಮೂಲ ಗುಣಗಳು ಯಾರು ಹೊಂದಿರ್ತಾರಲ್ಲ ಅವ್ರಿಗೆ ಆಚಾರ್ಯ ಪರಮೇಷ್ಠಿ ಅಂತಾರೆ. ಈ ಆಚಾರ್ಯ ಪರಮೇಷ್ಠಿಯರ ಭಕ್ತಿಯನ್ನ ಮಾಡೋದು, ಸ್ತುತಿಯನ್ನ ಮಾಡೋದು, ಇದರಿಂದ ನಮಗೆ ಆಚಾರ್ಯ ಭಕ್ತಿ ಭಾವನೆ ಪ್ರಾಪ್ತಿಯಾಗತ್ತೆ. ಮುಂದೆ ಇಲ್ಲಾದ್ರೆ ಬಹುಶ್ರುತ ಭಕ್ತಿ. ಬಹುಶ್ರುತ ಅಂದ್ರೆ ಯಾರ ಹತ್ರ ಬಹಳ ಶ್ರುತ ಇರತ್ತೆ. ಬಹಳ ಶ್ರುತ ಅಂದ್ರೆ ಬಹಳ ಜ್ಞಾನ ಇರತ್ತೆ. ಅದು ಯಾವ್ದ್ರ ಜ್ಞಾನ? ದ್ವಾದಶಾಂಗದ ಜ್ಞಾನ ಯಾರಿಗೆ ಹೆಚ್ಚಿರತ್ತೆ ಅಲ್ಲ ಅವ್ರಿಗೆ ಬಹುಶ್ರುತ ಅಂತ ಹೇಳಿ ಕರೀತಾರೆ. ಅವರು ಬಹುಶ್ರುತ ಯಾರಿರ್ತಾರೆ? ಉಪಾಧ್ಯಾಯ ಪರಮೇಶ್ವರು. ಉಪಾಧ್ಯಾಯ ಪರಮೇಷ್ಠಿ ಯಾರಿಗಂತಾರೆ? ಇವರು 25 ಮೂಲ ಗುಣಗಳನ್ನು ಹೊಂದಿರ್ತಾರೆ. ಹಾ ಆಮೇಲೆ 11 ಅಂಗ 14 ಪೂರ್ವಗಳು ಹೊಡೆಯರು. ಹಾ ಕಲಿಯುವವರು ಮತ್ತು ಕಲಿಸುವವರು ಬೇರೆ ಶಿಷ್ಯರಿಗೆ ಕಲಿಸ್ತಾ ಇರ್ತಾರೆ. ಹಾ ತಾವು ಕೂಡ ಕಲಿತಾ ಇರ್ತಾರೆ. ದ್ವಾದಶಾಂಗವನ್ನ ನೀವು ಎಷ್ಟು ಕಲಿತರೋ ಅದು ಕಡಿಮೆ ಇರುತ್ತೆ. ಆ ದ್ವಾದಶಾಂಗವನ್ನ ತಾವು ಸ್ವಾಧ್ಯಾಯ ಮಾಡ್ತಾರೆ, ಮತ್ತೊಬ್ಬರಿಗೂ ಸ್ವಾಧ್ಯಾಯ ಮಾಡ್ತಾರೆ. ಅವ್ರಿಗೆ ಏನಂತಾರೆ? ಉಪಾಧ್ಯಾಯ ಪರಮೇಷ್ಠಿ ಅಂತ ಹೇಳ್ತಾರೆ. ಮತ್ತೆ ಇವರು ಮುನಿಗಳ 27 ಮೂಲ ಗುಣಗಳು, 28 ಮೂಲ ಗುಣಗಳು ಏನೇನಿದೆಯಲ್ಲ ಮುನಿಗಳಿಗೆ, ಆ 28 ಮೂಲ ಗುಣಗಳ ಜೊತೆಗೆ ಇವರು 11 ಅಂಗ 14 ಪೂರ್ವ ಜ್ಞಾನದ ಧಾರಿಯಾಗಿರ್ತಾರೆ. ಹಾಗಾಗಿ ಇವ್ರಿಗೆ ಉಪಾಧ್ಯಾಯ ಪರಮೇಷ್ಠಿ ಅಂತ ಹೇಳ್ತಾರೆ. ಇನ್ ಮುಂದೆ ಈ ಉಪಾಧ್ಯಾಯ ಪರಮೇಷ್ಠಿಯರ ಭಕ್ತಿಯನ್ನ ಮಾಡುವುದು ಬಹುಶ್ರುತ ಭಕ್ತಿಯಾಗಿದೆ. ಈ ಬಹುಶ್ರುತ ಭಕ್ತಿಯನ್ನ ನಾವು ನಿಷ್ಠೆಯಿಂದ ಅಂದ್ರೆ ದೃಢ ವಿಶ್ವಾಸದಿಂದ ಮಾಡಿದ್ರೆ ದೃಢ ವಿಶ್ವಾಸದಿಂದ ಮಾಡುವುದು ಮತ್ತು ಅವರಲ್ಲಿ ಅನುರಾಗವನ್ನ ತಾಳೋದು ಇದು ಬಹುಶ್ರುತ ಭಕ್ತಿಯಾಗಿದೆ. ಶ್ರುತ ಅಂದ್ರೆ ಜ್ಞಾನದಲ್ಲಿ ಯಾರಿಗೆ ಭಕ್ತಿ ಬಹಳ ಜ್ಞಾನ ಇರುತ್ತೆ ಅವರ ಮೇಲೆ ಇಲ್ಲದ್ರೆ ನಾವು ಭಕ್ತಿಯನ್ನು ಮಾಡೋದು ಇದು ಬಹುಶ್ರುತ ಭಕ್ತಿಯಾಗಿದೆ. ಇನ್ ಮುಂದೆ ಪ್ರವಚನ ಭಕ್ತಿ. ಪ್ರವಚನ ಭಕ್ತಿ ಯಾವ್ದಂತಾರೆ? ನಮಗೆ ಅರಿಯಂತ ಪರಮೇಷ್ಠಿಗಳು ಹೇಳಿದಂತ ಜ್ಞಾನ, ಆಚಾರ್ಯ ಪರಮೇಷ್ಠಿ ಹಾಗೂ ಉಪಾಧ್ಯಾಯ ಪರಮೇಷ್ಠಿ ಮತ್ತು ಸಾಧು ಪರಮೇಷ್ಠಿಗಳಿಂದ ನಮಗೆ ಆ ಜ್ಞಾನವು ನಿರಂತರವಾಗಿ ಇನ್ನೂವರೆಗೆ ಬಂದಿದೆ. ಆ ಜ್ಞಾನವನ್ನೇ ನಾವು ಏನ್ ಮಾಡ್ತೀವಿ? ಲಿಪಿಬದ್ಧವಾಗಿ ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ದಾರೆ. ಆ ಬರೆದಂತ ಶಾಸ್ತ್ರಗಳನ್ನ ನಾವಿಲ್ಲಾದ್ರೆ ನೋಡಿ ಇಲ್ಲಾದ್ರೆ ಸ್ವಾಧ್ಯಾಯವನ್ನ ಮಾಡ್ತೀವಿ, ಮತ್ತೊಬ್ಬರಿಗೆ ಸ್ವಾಧ್ಯಾಯವನ್ನ ಮಾಡಿಸ್ತೀವಿ. ಅದಿಲ್ಲಾದ್ರೆ ಏನಾಗತ್ತೆ? ಪ್ರವಚನ ಭಕ್ತಿ ಆಗತ್ತೆ. ಮುನಿಗಳು ನೀಡಿದಂತ ಉಪದೇಶದ ಮೇಲೆ ನಾವು ಭಕ್ತಿಯನ್ನ ತಾಳಿದ್ರೆ ಇದೇ ಪ್ರವಚನ ಭಕ್ತಿ. ಅಂದ್ರೆ ಈ 16 ಕಾರಣ ಭಾವನೆಗಳು ಏನಿದೆ ಅಲ್ಲ ಇದರಲ್ಲಿ ದರ್ಶನ ವಿಶುದ್ಧಿಯ ಜೊತೆಗೆ ವಿನಯ ಸಂಪನ್ನತಾ, ಆಮೇಲೆ ಅಭೀಕ್ಷ್ಣ ಜ್ಞಾನೋಪಯೋಗ, ಸಮಯಗ, ಆಮೇಲೆ ತ್ಯಾಗ, ತಪಸ್ಸು, ಸಾಧು ಸಮಾಧಿ, ಈ ಅರದ್ ಭಕ್ತಿ, ಆಚಾರ್ಯ ಭಕ್ತಿ, ಪ್ರವಚನ ಭಕ್ತಿ, ಬಹುಶ್ರುತ ಭಕ್ತಿ, ಇವು ಎಲ್ಲವನ್ನ ನಾವು ಯಾವ್ದಾದ್ರು ಇದರಲ್ಲಿ ಯಾವ್ದಾದ್ರು ಒಂದು ಭಾವನೆಯನ್ನ ಪೂರ್ಣವಾಗಿ ಮಾಡಿಕೊಂಡಿಟ್ರೆ ಆ ಭಾವನೆ ಅದು ನಮ್ಮ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ನಾವು ಯಾವ್ದಾದ್ರು ಪ್ರವಚನ ಭಕ್ತಿಯನ್ನ ಮಾಡ್ತಾ ಇದೀವಿ ಅಂದ್ರೆ ಪ್ರವಚನ ಮೇಲೆ ನಿಮಗೆ ಶ್ರದ್ಧೆಯನ್ನ ಮಾಡ್ಬೇಕು. ಅಂದ್ರೆ ಸ್ವಾಧ್ಯಾಯವನ್ನ ನೀವು ಮಾಡ್ಬೇಕು, ಮತ್ತೊಬ್ಬರಿಗೂ ಮಾಡಿಸ್ಬೇಕು. ಇದು ಪ್ರವಚನ ಭಕ್ತಿಯಲ್ಲಿ ಬರುತ್ತೆ. ಇನ್ನು ಮುಂದೆ ಅವಶ್ಯಕ ಪರಿಹಾನಿ ಭಕ್ತಿ. ಅವಶ್ಯಕ ಪರಿಹಾನಿ ಸಾಮಯಿಕ, ಚತುರ್ವಿಂಶತಿ, ಸ್ತವ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯಸರ್ಗ ಈ 6 ಅವಶ್ಯಕ ಕ್ರಿಯೆಯನ್ನು ಆ ಸಮಯದಲ್ಲಿ ಚ್ಯುತಿ ಬಾರದಂತೆ ಮಾಡುವುದೇ ಅವಶ್ಯಕ ಪರಿಹಾನಿ ಭಾವನೆಯಾಗಿದೆ. ಇದ್ರಾಗ ಏನ್ ಹೇಳಿದ್ದಾರೆ? ಸಾಮಯಿಕ ಅಂದ್ರೆ ಯಾವಾಗ ಇಲ್ಲದ್ರೆ ನಾವು ವ್ರತಗಳನ್ನ ತೆಗೆದುಕೊಳ್ತೇವೆ ಆವಾಗ ಮಾತ್ರ ಸಾಮಯಿಕ ಮಾಡ್ತೀವಿ. ಆದ್ರೆ ಶ್ರಾವಕರು ಇದ್ದೇವೆ ಅಂದ್ಮೇಲೆ ನಾವು ಸಾಮಯಿಕ ಎಷ್ಟಾಗುತ್ತೆ ಎಲ್ಲ ಅಷ್ಟು ಧ್ಯಾನವನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು.
ಈ ಸಾಮಾಯಿಕ. ಚತುರ್ವಿಂಶತಿ ಸ್ತವ ಅಂದ್ರೆ 24 ತೀರ್ಥಂಕರ ಸ್ತುತಿ, ವಂದನ ಅಂದರೆ ವಂದನೆ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯಸರ್ಗ. ಈ 6 ಅವಶ್ಯಕ ಕ್ರಿಯೆಗಳನ್ನ ಇವು 6 ಅವಶ್ಯಕ ಕ್ರಿಯೆಗಳು ಯಾರಿಗಿರ್ತವೆ? ಮುನಿಗಳಿಗೆ ಇರ್ತವೆ. ಈ ಮುನಿಗಳು ಆ ಅವಶ್ಯಕ ಕ್ರಿಯೆಗಳನ್ನ ಮಾಡ್ತಾರೆ. ಆ ಸಮಯದಾಗ ಅಂದ್ರೆ ಅದಕ್ಕೆ ದೋಷ ಉಂಟಾಗದಂತೆ, ಇಲ್ಲದ್ರೆ ಆ ಸಮಯದಲ್ಲಿ ಅವರು ಅದನ್ನ ಮಾಡ್ಬೇಕು. ಮಾಡುವುದ ಅವಶ್ಯಕ ಪರಿಹಾನಿ ಭಕ್ತಿಯಾಗಿದೆ. ಶ್ರಾವಕರ ಅವಶ್ಯಕ ಕ್ರಿಯೆಗಳಿವೆಲ್ಲ, ಅವನ್ನು ಕೂಡ ನೀವು ಮಾಡಿದ್ರೆ ಈ ಅವಶ್ಯಕ ಪರಿಹಾನಿ ನಿಮಗೂ ಲಭಿಸುತ್ತೆ. ಇನ್ನು ಮುಂದೆ ಮಾರ್ಗ ಪ್ರಭಾವನೆ ಯಾವ್ದಕ್ಕೆ ಅಂದಿದ್ದಾರೆ? ತಮ್ಮ ಶ್ರೇಷ್ಠ ದಾನ ಹಾಗೂ ಆಚರಣೆಯಿಂದ ಮೋಕ್ಷ ಮಾರ್ಗದ ಪ್ರಚಾರ ಪ್ರಸಾರವನ್ನು ಮಾಡುವುದೇ ಮಾರ್ಗ ಪ್ರಭಾವನೆಯಾಗಿದೆ. ಮಾರ್ಗ ಪ್ರಭಾವನೆ ಅಂತ ಹೇಳಿ ಯಾವ್ದು ಹೇಳಿದ್ದಾರೆ? ತಮ್ಮ ಶ್ರೇಷ್ಠ ದಾನ ಹಾಗೂ ಆಚರಣೆಯಿಂದ ಮೋಕ್ಷ ಮಾರ್ಗದ ಪ್ರಚಾರ ಪ್ರಸಾರವನ್ನು ಮಾಡುವುದೇ ಮಾರ್ಗ ಪ್ರಭಾವನೆಯಾಗಿದೆ. ಅಂದ್ರೆ ದಾನ ಜೊತೆ ಇಲ್ಲದ್ರೆ ನೀವು ಆಚರಣೆ ಕೂಡ ಮಾಡಿದ್ರೆ, ಮೋಕ್ಷ ಮಾರ್ಗದ ಪ್ರಚಾರ ಮಾಡಿದ್ರು ಕೂಡ ನಿಮ್ಗೆ ಮಾರ್ಗ ಪ್ರಭಾವನೆ ನಿಮ್ಮಲ್ಲಿ ಬರುತ್ತೆ. ಮಾರ್ಗ ಪ್ರಭಾವನೆ ಭಾವನೆ ನಿಮ್ಮಲ್ಲಿ ಏನಾಗತ್ತೆ? ಭಾವನೆ ನಿಮ್ಮಲ್ಲಿ ಬರುತ್ತೆ. ಅಂದ್ರೆ ಪ್ರಭಾವನ ಯಾವ ರೀತಿ ಮಾಡ್ಬೇಕು? ಧರ್ಮಕ್ಕೆ ಚ್ಯುತಿ ಬಾರದಂತೆ. ಅಂದ್ರೆ ಧರ್ಮದಲ್ಲಿ ಯಾರಾದ್ರೂ ಯಾವ ರೀತಿ ಜಿನದತ್ತ ಶ್ರೇಷ್ಠ ಜಿನದತ್ತ ಶ್ರೇಷ್ಠ ಯಾವ ರೀತಿ ಮಾಡಿದ್ದಲ್ಲ, ಮಾರ್ಗದಲ್ಲಿ ಚ್ಯುತಿ ಬಾರದಂತೆ ಅವನು ಏನ್ ಮಾಡಿದ್ದ? ಪ್ರಭಾವನೆ ಅಂಗದಲ್ಲಿ ಆತನು ಜಿನದತ್ತ ಶ್ರೇಷ್ಠಿಯು ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಹಾಗಾದ್ರೆ ಪ್ರಭಾವನೆ ಅಂಗವನ್ನು ಹೆಂಗ್ ಮಾಡಿದ ಅವನು? ಯಾವ ರೀತಿ ಇಲ್ಲಾದ್ರೆ ಜಿನದತ್ತ ಶ್ರೇಷ್ಠ ಎಲ್ಲ ಪ್ರಭಾವನೆ ಅಂಗದಲ್ಲಿ ಇವರು ವಜ್ರಕುಮಾರ ಮುನಿದ ನಿಮಗೆ ಹೇಳ್ಬೇಕಾಗಿತ್ತಲ್ಲ ಕತೆ. ಆ ವಜ್ರಕುಮಾರ್ ಮುನಿಯ ಕಥೆಯನ್ನ ಯಾವಾಗಲಾದ್ರೂ ಒಂದ್ಸಲ ನೋಡೋಣ. ವಜ್ರಕುಮಾರ್ ಮುನಿ ಏನ್ ಮಾಡ್ರು? ಅವ್ರಿಲ್ಲಾದ್ರ ಪ್ರಭಾವನೆ ಅಂಗ ಸಲುವಾಗಿ ಅವ್ರು ಏನ್ ಮಾಡಿದ್ರು? ಅದನ್ನ ಅರ್ಧನ ಓದಿದ್ದೀನಿ, ಕತೆ ಪೂರ್ಣ ಆಗಿಲ್ಲ ಇನ್ನು. ಅದನ್ನ ಮತ್ತೊಂದ್ಸಲ ನೋಡೋಣ. ನಾವು ಪ್ರಭಾವನೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು? ಧರ್ಮದಲ್ಲಿ ಯಾವುದೇ ರೀತಿ ಚ್ಯುತಿ ಬಾರದಂತೆ ನಾವು ನೋಡ್ಕೊಳ್ಬೇಕು. ಧರ್ಮದಲ್ಲಿ ಚ್ಯುತಿ ಬರ್ತಾ ಇದ್ದರೆ ಅದನ್ನ ನಾವು ಉಪಗೋಹಣ ಮಾಡಬೇಕು. ಅಂದ್ರೆ ಅಧರ್ಮೀಯರು ಅದರಲ್ಲಿ ಎಂಟರ್ಫಿಯರ್ ಆದರೆ ನಾವು ಅಧರ್ಮವನ್ನ ಅಲ್ಲಿ ಎತ್ತಿ ತೋರಿಸಬಾರದು. ಅಧರ್ಮೀಯರನ್ನ ಹೊರಗಡೆ ತೆಗಿಬೇಕು. ಆದ್ರೆ ಅವರಿಂದ ಯಾವ್ದು ಅಪ್ರಭಾವನೆ ಆಗಿದೆಯಲ್ಲ, ಅಪ್ರಭಾವನೆಯನ್ನ ನಾವು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಲ್ಲಿಂದ ಅವರನ್ನ ಯಾವ ರೀತಿ ಜಿನದತ್ತ ಶ್ರೇಷ್ಠ ಈ ಉಪಗೋಣ ಅಂಗದಲ್ಲಿ ಏನ್ ಮಾಡಿದ? ಆ ಬ್ರಹ್ಮಚಾರಿಯಿಂದ ಕ್ಷುಲ್ಲಕನಿಂದ ಏನಾಗುತ್ತಾ ಇತ್ತು? ಅಲ್ಲಿಲ್ಲಾದ್ರೆ ಅಪ್ರಭಾವನೆ ಆಗ್ತಾ ಇತ್ತು. ಅಂದ್ರೆ ಆತನು ಏನ್ ಮಾಡ್ತಾ ಇದ್ದ? ವಜ್ರವನ್ನ ಕಳ್ಳತನ ಮಾಡಿ ಇಲ್ಲಾದ್ರೆ ಏನ್ ಮಾಡ್ತಾ ತಗೊಂಡು ಹೋಗ್ತಾ ಇದ್ದ. ಆ ಟೈಮ್ದಲ್ಲಿ ಅವನಿಗೆ ಏನಾಗತ್ತೆ? ಹೊರಗಡೆ ನಿಂತು ಆ ವಜ್ರವನ್ನ ನಾನೇ ತರಲಿಕ್ಕೆ ಹೇಳಿದ್ದೇನೆ ಅಂತ ಹೇಳಿ ಆ ಕೋತವಾಲರಿಗೆ ಅಂದ್ರೆ ಅಲ್ಲಿರುವಂತ ಸೈನಿಕರಿಗೆ ಹೇಳ್ತಾರೆ. ಅಲ್ಲಿಂದ ಸೈನಿಕರನ್ನ ಹೊರಗೆ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸಿದ ನಂತರ ಏನ್ ಮಾಡ್ತಾರೆ? ಆ ವಜ್ರವನ್ನ ತಾವು ತೆಗೆದು ಇಟ್ಕೊಳ್ತಾರೆ. ಮತ್ತಿಲ್ಲಾದ್ರೆ ಆ ಬ್ರಹ್ಮಚಾರಿಗೆ ಕ್ಷುಲ್ಲಕರಿಗೆ ಏನ್ ಹೇಳ್ತಾರೆ? ನೀವು ಇಲ್ಲಿಂದ ಪಲಾಯನ ಮಾಡಿ ಅಂತ ಹೇಳಿ, ನೀವು ಇನ್ನೊಮ್ಮೆ ಇಡೀ ದೇಶಕ್ಕೆ ಬರಬೇಡಿ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿ ಅವ್ರನ್ನ ಏನ್ ಮಾಡ್ತಾರೆ? ಅಲ್ಲಿಂದ ಹೊರಗೆ ಹಾಕ್ತಾರೆ. ಮತ್ತು ಅಲ್ಲಿ ಆ ವಜ್ರವನ್ನ ಸುರಕ್ಷಿತವಾಗಿ ಇಟ್ಕೊಳ್ತಾರೆ. ಮತ್ತು ಈ ಕಡೆ ಇಲ್ಲಾದ್ರೆ ಏನಾಗುತ್ತೆ? ಧರ್ಮದ ರಕ್ಷಣೆ ಕೂಡ ಆಯ್ತು. ಯಾಕಂದ್ರೆ ಧರ್ಮದ ಮೇಲೆ
ಕ್ಷುಲ್ಲಕಜಿ ರೂಪದಲ್ಲಿ ಬಂದು ಧರ್ಮದ ಪ್ರಭಾವನೆ ಏನಾಗ್ತಾ ಇತ್ತಲ್ಲ ಅದನ್ನ ತಡೆಗಟ್ರು. ಯಾವ ರೀತಿ? ಆ ಕ್ಷುಲ್ಲಕಜಿಯನ್ನ ಉಳಿಸಿಲ್ಲ ಆದ್ರೆ ಏನ್ ಮಾಡಿದ್ರು? ಧರ್ಮದ ಮೇಲೆ ಅಧರ್ಮೀಯರ ಪ್ರಭಾವ ಏನ್ ಬೀಳ್ತಾ ಇತ್ತಲ್ಲ ಅದನ್ನ ದೂರ ಮಾಡಿಲ್ಲದ್ರೆ ಅಲ್ಲೇ ಅವರನ್ನ ಅಂದ್ರೆ ಮುಚ್ಚಿ ಹಾಕಿ ಇಲ್ಲದ್ರೆ ಧರ್ಮದ ಪ್ರಭಾವನೆಯನ್ನ ಮಾಡಿದ್ರು ಅವರು. ಕ್ಷಮಿಸಿದ್ದೀರಿ, ಅಲ್ಲಿ ಕೂಡ ಉಪಕವನಾಂಗದಲ್ಲಿ ಜಿನೇಂದ್ರ ಭಕ್ತ ಶ್ರೇಷ್ಠಿ, ಜಿನದತ್ತ ಶ್ರೇಷ್ಠಿ ಬರುದು ಅಂಜನ ಚೋರನ ಇದ್ರಲ್ಲಿ. ಸಾರಿ, ಜಿನೇಂದ್ರ ಭಕ್ತ ಶ್ರೇಷ್ಠಿ. ಅದೇ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗತ್ತೆ ಅಲ್ಲ. ಹೌದು, ಹೆಸರುಗಳು ಒಂದೇ ರೀತಿ ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಧನ್ಯವಾದ. ಈ ರೀತಿ ಮಾರ್ಗ ಪ್ರಭಾವನೆಯನ್ನ ನಾವು ಅಧರ್ಮೀಯರಿಂದ ಮಾರ್ಗ ಪ್ರಭಾವನೆ ಆಗ್ತಾ ಇದ್ದರೆ ಅದನ್ನ ತಡೆಗಟ್ಟಿ ನಮಗೆ ತಿಳಿದು ಬಂದ್ರೆ ಅಲ್ಲೇ ತಡೆಗಟ್ಟಿ ಅವರನ್ನ ಅಧರ್ಮೀಯರನ್ನ ಅಲ್ಲಿಂದ ಸೈಡ್ ಹಾಕಿ ಆಮೇಲೆ ಧರ್ಮದ ಪ್ರಭಾವನೆಯನ್ನ ನಾವು ಎಷ್ಟಾಗತ್ತೆ ಎಲ್ಲ ಅಷ್ಟು ಸಾಧ್ಯವಾದಷ್ಟು ನಾವು ಧರ್ಮದ ಪ್ರಭಾವನೆಯನ್ನ ಮಾಡ್ಬೇಕು. ಆಮೇಲೆ ಮುಂದೆ ಪ್ರವಚನ ವತ್ಸಲತ್ವ ಅಂದ್ರೆ ಏನಾಗುತ್ತೆ? ಇಲ್ಲಿ ಆಕಳಿನ ಕರುವಿನಂತೆ ಸಹಧರ್ಮಿಯರಲ್ಲಿ ನಿಶ್ಚಲ ಹಾಗೂ ನಿಷ್ಕಾಮ ಸ್ನೇಹವನ್ನು ಇಡುವುದೇ ಪ್ರವಚನ ವತ್ಸಲತ್ವ ಭಾವನೆಯಾಗಿದೆ. ಪ್ರವಚನ ವತ್ಸಲತ್ವ ಅಂತ ಹೇಳಿ ಯಾವ್ದಕ್ಕಂದ್ರು ನಾವು ಏನ್ ಮಾಡ್ತೀವಿ? ತಾಯಿ ಮಗುವಿನ ಮೇಲೆ ಯಾವ ರೀತಿ ಮಗು ತಾಯಿ ಮೇಲೆ ಯಾವ ರೀತಿ ನಿಶ್ಚಲವಾದ ಪ್ರೇಮವನ್ನ ಮಾಡತ್ತೆ ಅಲ್ಲ, ಆ ರೀತಿ ಇಲ್ಲದ್ರೆ ಸ್ನೇಹವನ್ನ ನಾವು ಮಾಡ್ಬೇಕಾಗತ್ತೆ. ಎಲ್ಲಿ? ಪ್ರವಚನ ವತ್ಸಲತ್ವದಲ್ಲಿ. ಅಂದ್ರೆ ಸಹಧರ್ಮೀಯರಲ್ಲಿ ನಾವು ಯಾವುದೇ ಭೇದ ಭಾವವನ್ನ ಮಾಡಬಾರ್ದು. ಇಲ್ಲಾದ್ರೆ ನಮ್ಮ ಸಹಧರ್ಮಿಯನ್ನು ನೋಡಿ ನಾವು ಏನ್ ಮಾಡ್ತೇವೆ? ಅವ್ರ ಒಂದ್ ವೇಳೆ ಜ್ಞಾನದಲ್ಲಿ ಹೆಚ್ಚಾಗಿದ್ರೆ ಅವ್ರ ಮೇಲೆ ಏನ್ ಮಾಡ್ತೇವೆ? ಅಸೂಯೆ ಪಡ್ತೇವೆ. ಈ ಅಸೂಯೆಯನ್ನು ಕೂಡ ನಾವು ಪಡಬಾರ್ದು. ಅವರ ಜ್ಞಾನ ಅಷ್ಟೊಂದು ಜ್ಞಾನದ ಕ್ಷೇಪಕ್ಷಮ ಅವರ ಹತ್ರ ಇದೆ ಅಂದ್ಮೇಲೆ ನಾವೇನ್ ಮಾಡ್ಬೇಕು? ಸಹಧರ್ಮೀಯರಲ್ಲಿ ಆತ್ಮೀಯ ಭಾವವನ್ನ ತಾಳ್ಬೇಕು ಮತ್ತು ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಆದ್ರೆ ಅವ್ರಿಗಿಂತ ಹೆಚ್ಚು ನನಗೆ ಜ್ಞಾನ ಇದೆ ಅಂತ ಹೇಳಿ ಇಲ್ಲದ್ರೆ ನಮ್ಮ ಹತ್ರ ಜ್ಞಾನ ಇಲ್ಲ ಅಂತ ಹೇಳಿ ಅವ್ರ ಯಾವ್ದಾದ್ರು ಕೆಲವೊಂದು ಅವಗುಣಗಳನ್ನ ನಾವು ಎತ್ತಿ ತೋರಿಸಿಲ್ಲದ್ರೆ ಅವರಿಂದ ನಾವು ಅಸೂಯೆ ಪಡಬಾರ್ದು. ಪ್ರವಚನ ವತ್ಸಲತ್ವ ಅಂದ್ರೆ ಎಲ್ಲರಲ್ಲಿಯೂ ಕೂಡ ನಾವು ವಾತ್ಸಲ್ಯ ಭಾವವನ್ನ ತಾಳ್ಬೇಕು. ಯಾವ ರೀತಿ? ಆಕಳಿನ ಕರು ಇರುತ್ತಲ್ಲ, ಆಕಳಿನ ಕರು ಏನ್ ಮಾಡುತ್ತೆ? ಅದು ನಿಶ್ಚಲವಾದ ಮತ್ತು ನಿಷ್ಕಾಮವಾದ ಪ್ರೇಮವನ್ನ ಮಾಡುತ್ತೆ. ಅದೇ ರೀತಿ ಇಲ್ಲಾದ್ರೆ ನಾವು ಕೂಡ ಮಗು ಯಾವ ರೀತಿ ಎಲ್ಲರಲ್ಲೂ ಕೂಡ ಮಗು ಏನ್ ಮಾಡತ್ತೆ? ಎಲ್ಲರಿಗೂ ಕೂಡ ಅದು ಒಂದು ಸಲ ನಕ್ಕರೆ ಸಾಕು. ಮಗು ನಕ್ಕರೆ ಎಲ್ಲರೂ ತಮ್ಮ ಟೆನ್ಷನ್ ಅನ್ನ ದೂರ ಮಾಡ್ಕೊಂಡು ಆ ಮಗು ಯಾವ ರೀತಿ ನಿಶ್ಚಲವಾದ ನಗುವನ್ನ ತೋರತ್ತೆ, ಅದೇ ರೀತಿ ಇಲ್ಲಾದ್ರೆ ನಾವೇನ್ ಮಾಡ್ತೀವಿ? ಟೆನ್ಷನ್ ಫ್ರೀ ಆಗಿಬಿಡ್ತೀವಿ. ಟೆನ್ಷನ್ ಫ್ರೀ ಆದ ನಂತರ ಏನಾಗತ್ತೆ? ಮುಂದೆ ಮಗುವನ್ನ ನೋಡಿದ ನಂತರ ನಮಗೆ ನಮ್ಮಲ್ಲಿರುವ ಚಿಂತೆಗಳು ಏನಿರ್ತಾವೆಲ್ಲ ಅವೆಲ್ಲವೂ ಕೂಡ ದೂರ ಆಗ್ತವೆ. ದೂರಾಗಿ ಏನಾಗುತ್ತೆ? ಅಲ್ಲಿಂದ ನಾವು ಫ್ರೀ ಆಗಿ ಇಲ್ಲಾದ್ರೆ ನಮ್ಮ ಕೆಲಸಗಳನ್ನ ಮಾಡ್ತೀವಿ. ಅದೇ ರೀತಿ ಇಲ್ಲಾದ್ರೆ ನಾವು ಏನ್ ಮಾಡ್ಬೇಕು? ಸಹಧರ್ಮೀಯರಲ್ಲಿ ಕೂಡ ನಾವು ಅದೇ ರೀತಿಯಾದ ಪ್ರೀತಿಯನ್ನ ಇಡಬೇಕು. ಯಾವ ರೀತಿ ಮಗು ಪ್ರೀತಿ ಮಾಡತ್ತೆ ಎಲ್ಲರನ್ನು, ಅದೇ ರೀತಿ ಪ್ರೀತಿಯನ್ನ ನಾವು ಮಾಡ್ಬೇಕು. ಪ್ರೀತಿಯನ್ನ ಮಾಡಿದ್ರೆ ಮಾತ್ರ ನಮಗೆ ಜ್ಞಾನದಲ್ಲಿ ವೃದ್ಧಿ ಆಗತ್ತೆ. ಅವರ ಜ್ಞಾನವನ್ನ ನಾವು ಪ್ರೀತಿ ಮಾಡಿದ್ರೆ, ಅವರಲ್ಲಿರುವ ಗುಣಗಳನ್ನ ನಾವು ಪ್ರೀತಿ ಮಾಡಿದ್ರೆ ಆ ಗುಣಗಳು ನಮ್ಮಲ್ಲಿ ವೃದ್ಧಿ ಆಗುತ್ತವೆ. ಅದಕ್ಕಾಗಿ ನಾವು ಎಲ್ಲರಲ್ಲಿಯೂ ವಾತ್ಸಲ್ಯ ಗುಣವನ್ನು ತಾಳಿ ಎಲ್ಲರಲ್ಲೂ ವಾತ್ಸಲ್ಯತೆಯನ್ನು ನಾವು ಎಲ್ಲರಲ್ಲೂ ವಾತ್ಸಲ್ಯ ಗುಣವನ್ನ ತೋರಿಸಬೇಕು.
ಈ ರೀತಿ ಇಲ್ಲದ್ರೆ ಷೋಡಶಕಾರಂದು 16 ಕಾರಣ ಭಾವನೆಗಳು ಮುಕ್ತಾಯವಾದವು. ಆಮೇಲೆ ಮುಂದೆ ಇಲ್ಲದ್ರೆ ರೇವತಿ ರಾಣಿ ಕಥೆ ಅಂತೂ ಮುಕ್ತಾಯವಾಗಿದೆ. ಮತ್ತೆ ಹೇಳ್ಬೇಕಾ ರೇವತಿ ರಾಣಿ ಕಥೆ? ಇನ್ನು 4-5 ದಿನದಲ್ಲಿ ಈ ಪೂರ್ಣ 2ನೇ ಭಾಗ ಮುಕ್ತಾಯವಾಗತ್ತೆ. ಅಷ್ಟರೊಳಗೆ ಮತ್ತೊಮ್ಮೆ ನಾವು ಕ್ಲಾಸಲ್ಲಿ ರಿವಿಷನ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟಾಗತ್ತೆ ಅಲ್ಲ ಅಷ್ಟು ಕ್ಲಾಸಲ್ಲಿ ನೀವು ನೋಡದೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಕ್ವಶನ್ಗಳನ್ನ ಯಾವ ಕ್ವಶನ್ಗಳನ್ನ ಕೇಳ್ತೀವಲ್ಲ ಆ ಕ್ವಶನ್ಗಳನ್ನು ನೋಡದೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ನಿಮ್ಗೆ 2-3 ಇಷ್ಟೇ ಪಾಠಗಳನ್ನ ಕೊಡ್ತಾ ಇದ್ದೀನಿ. ಆ ಪಾಠದ ಮೇಲೆ ಇಲ್ಲಾದ್ರೆ ಕ್ವಶನ್ ಕೇಳ್ತಾ ಇದ್ದೀನಿ. ಹಾಗಾಗಿ ನೀವು ಪ್ರಯತ್ನ ಮಾಡಿ, ನಿಮ್ ಕಡೆ ಎಷ್ಟಾಗುತ್ತೆ ಅಲ್ಲ ಅಷ್ಟು ಪ್ರಯತ್ನ ಮಾಡ್ರಿ ಅಂದ್ರೆ ನಿಮಗೆ ಫಲ ಸಿಗತ್ತೆ. ನಿನ್ನೆ ಆದಂತ ಒಂದ್ ಸ್ವಲ್ಪ ರಿವಿಷನ್ ಮಾಡೋಣ. ಮಿಥ್ಯಾತ್ವ ಅಂದ್ರೆ ಏನು? ದೇವಶಾಸ್ತ್ರ ಮಿಥ್ಯಾ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆಯನ್ನು ಇಡೋದೇ ಇದು ಮಿಥ್ಯಾತ್ವವಾಗಿದೆ. ಮಿಥ್ಯಾತ್ವದಲ್ಲಿ 2 ಭೇದ, ಒಂದು ಗ್ರಹಿತ ಮಿಥ್ಯಾತ್ವ, ಇನ್ನೊಂದು ಅಗ್ರಹಿತ ಮಿಥ್ಯಾತ್ವ. ಗ್ರಹಿತ ಮಿಥ್ಯಾತ್ವ ಅಂದ್ರೇನು? ಪರರ ಉಪದೇಶದಿಂದ ಮಿಥ್ಯಾ ದೇವಶಾಸ್ತ್ರ ಗುರುಗಳಲ್ಲಿ ನಾವೇನ್ ಮಾಡ್ತೇವೆ, ಶ್ರದ್ಧೆಯನ್ನು ಉತ್ಪನ್ನ ಮಾಡ್ಕೊಳ್ತೇವೆ, ಅದ ಗ್ರಹಿತ ಮಿಥ್ಯಾತ್ವ. ಮತ್ತು ಪರರ ಉಪದೇಶವಿಲ್ಲದೆ ಏನು ದೇವ ಕುಗುರು ಕುಶಾಸ್ತ್ರ ಮೇಲೆ ಶ್ರದ್ಧೆಯನ್ನು ಮಾಡ್ತೀವಿ, ಅದು ಅಗ್ರಹಿತ ಮಿಥ್ಯಾತ್ವವಾಗಿದೆ. ಅಂದರೆ ಅನಾದಿ ಕಾಲದಿಂದ ನಮ್ಮ ಆತ್ಮನ ಜೊತೆ ಬಂದಂತ ಮಿಥ್ಯಾತ್ವ ಗುಣದ ಜೊತೆ ನಾವು ಏನ್ ಮಾಡ್ತೀವಲ್ಲ, ಇದು ಅಗ್ರಹಿತ ಮಿಥ್ಯಾತ್ವವಾಗಿದೆ. ಇನ್ನು ವಿಪರೀತ ಮಿಥ್ಯಾತ್ವ ಅಂದ್ರೆ ಜೀವಾದಿ ಪದಾರ್ಥಗಳ ಮೇಲೆ ಜೀವಾದಿ ಪದಾರ್ಥಗಳ ವಿಷಯದ ಬಗ್ಗೆ ನಾವು ವಿಪರೀತ ಶ್ರದ್ಧೆಯನ್ನು ಮಾಡೋದು ವಿಪರೀತ ಮಿಥ್ಯಾತ್ವವಾಗಿದೆ. ಏಕಾಂತ ಮಿಥ್ಯಾತ್ವ ಅಂದ್ರೆ ಜೀವಾದಿ ಪದಾರ್ಥಗಳಲ್ಲಿ ಅನೇಕ ಗುಣಗಳು ಉಂಟು. ಆ ಅನೇಕ ಗುಣಗಳಲ್ಲಿ ಕೇವಲ ಒಂದೇ ಗುಣವನ್ನ ನಾವು ಸ್ವೀಕಾರ ಮಾಡ್ತೀವಿ, ಅದನ್ನ ನಾವು ಏಕಾಂತ ಮಿಥ್ಯಾತ್ವ ಅಂತ ಹೇಳಿ ಹೇಳ್ತೀವಿ. ಆಮೇಲೆ ವಿನಯ ಮಿಥ್ಯಾತ್ವ ಅಂದ್ರೆ ನಿಜವಾದ ದೇವಶಾಸ್ತ್ರ ಗುರುಗಳು ಮತ್ತು ಮಿಥ್ಯಾ ದೇವಶಾಸ್ತ್ರಗಳ ಮೇಲೆ ಇಬ್ರು ಮೇಲೆ ಈಕ್ವಲ್ ಆದ ಸಮಾನವಾದ ಏನು ವಿಶ್ವಾಸವನ್ನ ಇಡ್ತೀವಿ, ಇದು ವಿನಯ ಮಿಥ್ಯಾತ್ವ. ಮತ್ತು ಸಂಶಯ ಮಿಥ್ಯಾತ್ವ ಅಂದ್ರೆ ಸತ್ಯ ಅಸತ್ಯ ಈ 2 ಧರ್ಮಗಳ ಮೇಲೆ ಸಂಶಯ ತಾಳುವುದು, ಇದು ಸಂಶಯ ಮಿಥ್ಯಾತ್ವವಾಗಿದೆ. ಅಜ್ಞಾನ ಮಿಥ್ಯಾತ್ವ ಅಂದ್ರೆ ಈ ಪದಾರ್ಥಗಳನ್ನ ತಿಳಿದುಕೊಳ್ಳದೆ, ಅಂದ್ರೆ ಜೀವಾದಿ 9 ಪದಾರ್ಥಗಳು ಏನಿದಾವಲ್ಲ ಇವನ್ನ ತಿಳಿದುಕೊಳ್ಳದೆ ಇರೋದಕ್ಕೆ ಅಜ್ಞಾನ ಮಿಥ್ಯಾತ್ವ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಶ್ರಾವಕರ 6 ಅವಶ್ಯಕ ಕ್ರಿಯೆಗಳು. ಶ್ರಾವಕರ 6 ಅವಶ್ಯಕ ಕ್ರಿಯೆಗಳು ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ. ದೇವ ಪೂಜೆ ಅಂತ ಹೇಳಿ ಯಾವ್ದಕ್ಕಂತಾರೆ? ದೇವಶಾಸ್ತ್ರ ಗುರುಗಳ ಮೇಲೆ ಗುರುಗಳನ್ನ ಪೂಜೆ ಮಾಡೋದಕ್ಕೆ ದೇವ ಪೂಜೆ ಅಂತ ಹೇಳ್ತಾರೆ. ಈ ದೇವ ಪೂಜೆಗೆ ನಾವು ಯಾವ ರೀತಿ ಹೋಗ್ಬೇಕು? ಮುಂಜಾನೆಯ ಕ್ಷಮಿಸಿ ದೀದಿ, ಈಗ ಮಿಥ್ಯಾತ್ವದಲ್ಲಿ ಅದೊಂದು ಕಥೆ ಬರುತ್ತಲ್ಲ, ಕಥೆ ಕೊಟ್ಟಿದ್ದೀರ, ಅದ್ರ ಮೇಲೆ ಏನು ಪ್ರಶ್ನೆ ಬರ್ಬೋದು? ಅದ್ರ ಕುರಿತಾಗಿ ಯಾವ ಪ್ರಶ್ನೆ ಕೂಡ ಇದ್ರಲ್ಲಿ ಇಲ್ಲ, ಅಭ್ಯಾಸ ಪ್ರಶ್ನೆಗಳಲ್ಲಿ. ಜಸ್ಟ್ ಕೇಳಿದೆ, ಅದು ಇದ್ರ ಮೇಲೆ ಕೇಳ್ಬೋದಲ್ಲ. ರಾಜಾ ಧನದತ್ತನ ಕಥೆಯನ್ನು ಹೇಳಿ, ಇಲ್ಲಾದ್ರೆ ಮಿಥ್ಯಾತ್ವ ಯಾವ್ದು ಮಿಥ್ಯಾತ್ವದ ದುಷ್ಪರಿಣಾಮದ ಕಥೆಯನ್ನು ಹೇಳಿ, ದುಷ್ಪರಿಣಾಮದ ಕಥೆ ಇದೆಯಲ್ಲ ಅದನ್ನು ಹೇಳಿ, ಈ ರೀತಿನೂ ಕ್ವಶನ್ ಹಾಕ್ಬೋದು. ಹಾಕ್ತಾರೆ, ಹಾಕೋದಿಲ್ಲ, ಅದು ನಂತರದ ಮಾತು. ಆದ್ರೆ ಈ ರೀತಿನೂ ಹಾಕ್ಬೋದು. ಇಲ್ಲ ಇದ್ರೆ ನಾವು ನೋಡಿದೇವಿ. ಅಂದ್ರೆ ನಾನು ಇದನ್ನ ಕೇಳಿದ್ದೇನೆ, ವಿಡಿಯೋವನ್ನ ಕೇಳಿದ್ದೇನೆ. ಆ ವಿಡಿಯೋದಲ್ಲಿ ಬಿಟ್ಟ ಸ್ಥಳಗಳು ಹೆಚ್ಚಾಗಿವೆ. ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಸರಿ ತಪ್ಪು
ಇವು ಹೆಚ್ಚಾಗಿರೋದ್ರಿಂದ ನಿಮಗೆ ಅದರಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳು ಸಿಗುತ್ತವೆ. ಕೊನೆಗೆ ಒಂದು ವಾಕ್ಯದಲ್ಲಿ ಮತ್ತು 5-6 ವಾಕ್ಯಗಳಲ್ಲಿ ಒಂದಿಷ್ಟು ಕ್ವಶನ್ ಇದಾವೆ. ಅವನ್ನ ನೀವು ಒಂದ್ ಸ್ವಲ್ಪ ತಯಾರಿ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಸರಿ ತಪ್ಪು, ಬಹು ಆಯ್ಕೆ ಪ್ರಶ್ನೆ, ಈ ರೀತಿ ಎಲ್ಲ ಹೆಚ್ಚಾಗಿ 1 ಮಾರ್ಕ್ಸಿನ ಕ್ವಶನ್ ಇರೋದ್ರಿಂದ ನೀವು ಅಷ್ಟೇನು ಭಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಮಕ್ಕಳೆಲ್ಲ 1-2 ಅಂದ್ರೆ ಹೆಚ್ಚಾಗಿ ಒಂದು ಅಂಕದ ಪ್ರಶ್ನೆಯನ್ನೇ ಮಾತ್ರ ಅವರು ಕೇಳ್ತಾ ಇರೋದು. ಮಕ್ಕಳಿದಾವೆ ಅಂತ ಹೇಳಿ ಇದು ಬಾಲ್ಬೋದು, ಇದು ಮಕ್ಕಳಿಗೆ ನಡೆಸುವಂತ ಇದು ಬಾಲ್ಬೋಧ ವಿಷಯವಾಗಿದೆ. ಆದ್ರೂ ನೀವು ಈ 12 ವರ್ಷದ ಕೋರ್ಸ್ ಮಾಡ್ತಾ ಇದ್ದೀರಲ್ಲ, ಈ ಕೋರ್ಸದಲ್ಲಿ ನಿಮಗೆ ಮೊದಲನೇ ಪಾಠ ಇರೋದ್ರಿಂದ ನೀವೆಲ್ಲರೂ ಇದನ್ನ ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನನ್ಗನ್ಸತ್ತೆ ನೀವೆಲ್ಲರೂ ತಿಳಿದವರಿದ್ದೀರಾ, ಸ್ವಾಧ್ಯಾಯ ಮಾಡಿದವರಿದ್ದೀರಾ. ಹಾಗಾಗಿ ನಿಮ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹತ್ತೋದಿಲ್ಲ. ಸರಿ ದೀದಿ. ಆಮೇಲೆ ಪೂಜೆಯಲ್ಲಿ 6 ಅಂಗಗಳಿವೆ. ಅಭಿಷೇಕ, ಆಹ್ವಾನ, ಸ್ಥಾಪನಾ, ಸನ್ನಿಧೀಕರಣ, ಪೂಜನ, ವಿಸರ್ಜನ ಅಂತ ಹೇಳಿ. ಮತ್ತೆ ಗುರುಪಾಸ್ತಿ ಅಂದರೆ ಗುರುಗಳ ಸೇವೆಯನ್ನು ಮಾಡುವುದು, ಇದು ಗುರುಪಾಸ್ತಿ. ಪಿಂಚಿ, ಕಮಂಡಲ, ಶಾಸ್ತ್ರಾದಿ ಉಪಕರಣ ನೀಡುವುದು, ಇದು ಕೂಡ ಇಲ್ಲದ್ರೆ ಗುರುಪಾಸ್ತಿಯಲ್ಲಿ ಬರುತ್ತೆ. ಯಥಾಯೋಗ್ಯ ನವದಾ ಭಕ್ತಿಯಿಂದ ಶುದ್ಧ ಆಹಾರವನ್ನು ಮಾಡಿಸುವುದು ಗುರುಗಳ ಉಪಾಸನೆ ಎನಿಸುತ್ತೆ. ಸ್ವಾಧ್ಯಾಯ ಅಂದ್ರೆ ಜಿನೇಂದ್ರ ಭಗವಂತರಿಂದ ಹೇಳಲ್ಪಟ್ಟ ಗಂಧಾರಾದಿಗಳಿಂದ ಬರೆಯಲ್ಪಟ್ಟ ಏನು ಗ್ರಂಥಗಳಿವೆ ಇದ್ದಲ್ಲ, ಇವನ್ನ ಸ್ವಾಧ್ಯಾಯ ಮಾಡುವುದು, ಇದು ಸ್ವಾಧ್ಯಾಯವಾಗಿದೆ. ಸಂಯಮ, ಮನಸ್ಸು ಮತ್ತು ಇಂದ್ರಿಯವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವುದು, ಇದು ಸಂಯಮವಾಗಿದೆ. ಇದರಲ್ಲಿ ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ ಅಂತ ಹೇಳಿ 2 ವಿಧ. ಇಂದ್ರಿಯ ಸಂಯಮ ಅಂದ್ರೆ ಇಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಇಂದ್ರಿಯ ಸಂಯಮವಾಗಿದೆ. ಮತ್ತು ಮನಸ್ಸನ್ನು ಕೂಡ ತನ್ನ ವಶದಲ್ಲಿ ಇಟ್ಕೊಳ್ಳೋದು, ಇದು ಇಂದ್ರಿಯ ಸಂಯಮವಾಗಿದೆ. 5 ಇಂದ್ರಿಯ ಮತ್ತು 1 ಮನಸ್ಸನ್ನ ತನ್ನ ವಶದಲ್ಲಿ ಇಟ್ಕೊಳ್ಳೋದು, ಇದು ಇಂದ್ರಿಯ ಸಂಯಮವಾಗಿದೆ. ಪ್ರಾಣಿ ಸಂಯಮ ಅಂದ್ರೆ ಕಾಯಿಕ 6 ಕಾಯಿಕ ಜೀವಗಳನ್ನು ಹಿಂಸಿಸದಂತೆ ನಾವು ನೋಡಿಕೊಳ್ಳೋದು, ಇದು ಪ್ರಾಣಿ ಸಂಯಮವಾಗಿದೆ. ಇನ್ನು ಮುಂದೆ ತಪದಲ್ಲಿ 12 ಭೇದಗಳು. ಬಾಹ್ಯ ತಪಗಳು 6, ಅಂತರಂಗ ತಪಗಳು 6, ಮತ್ತು ದಾನದಲ್ಲಿ 4 ವಿಧ. ಆಹಾರದಾನ, ಜ್ಞಾನದಾನ, ಔಷಧ ದಾನ ಮತ್ತು ಅಭಯದಾನ ಅಂತ ಹೇಳಿ ಇವು ದಾನದಲ್ಲಿ 4 ವಿಧಗಳಾಗಿವೆ. ಈ ರೀತಿ ಇಲ್ಲದ್ರೆ ನಿನ್ನೆ ವಿಷಯ ಮುಕ್ತಾಯವಾಗಿತ್ತು. ಇವತ್ತು ಷೋಡಶ ಕಾರಣ ಅಂದ್ರೆ ನಾವು ದರ್ಶನ ವಿಶುದ್ಧಿಯ ಜೊತೆಗೆ ಈ 15 ಭಾವನೆಗಳನ್ನ ಯಾವಾಗ ಇಲ್ಲದ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾವೆ, ಅವಾಗಿಲ್ಲದ್ರೆ ತೀರ್ಥಂಕರ ಪ್ರಕೃತಿಯೇ ಬಂಧವಾಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕಾಗಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಲ್ಲ ಅಷ್ಟು ಜ್ಞಾನವನ್ನ ತೆಗೆದುಕೊಂಡು ನೀವು ಇದರಲ್ಲಿ ಯಾವ್ದಾದ್ರು ದರ್ಶನ ವಿಶುದ್ಧಿ ಅಂದ್ರೆ ಸಮ್ಯಕ್ ದರ್ಶನದ ಜೊತೆ ಇಲ್ಲಾದ್ರೆ ಯಾವ್ದಾದ್ರು ಒಂದು ಭಾವನೆಯನ್ನ ಪೂರ್ಣ ಮಾಡ್ಕೊಂಡ್ರೆ ಅದು ತೀರ್ಥಂಕರ ಪ್ರಕೃತಿಗೆ ಬಂದಕ್ಕೆ ಕಾರಣ ಆಗತ್ತೆ. ನೀವು ಎಲ್ಲರೂ ಕೂಡ ತೀರ್ಥಂಕರ ಆಗಿ ಅಂತ ಹೇಳಿ ಈ ಭಾವನೆಯೊಂದಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಯಾರಿಗಾದ್ರೂ ಕ್ವಶನ್ ಇದ್ರೆ ಕೇಳಬಹುದು. ಇಲ್ಲವಾದ್ರೆ ಜಿನವಾಣಿಯೊಂದಿಗೆ ಕ್ಲಾಸವನ್ನ ಮುಕ್ತಾಯ ಮಾಡೋಣ. ಜಿನವಾಣಿ ಹೇಳಲಿಕ್ಕೆ ಯಾರಾದ್ರೂ? ಇದು 2ನೇ ಭಾಗ 3ನೇ ಭಾಗ ಎಲ್ಲ ಇದೆ ಅಲ್ವಾ ಪರೀಕ್ಷೆಗೆ? ಹೌದು. ಮತ್ತೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ, ಮಧ್ಯ ಮಾಡ್ತಾ ಇದ್ದೀರಾ ಪಾಠನ? ಇಲ್ಲ, ಇನ್ನೂ 3ನೇ ಭಾಗ ಬಂದಿಲ್ಲ, 2ನೇ ಭಾಗ ಇದ್ರೋದು ಇದು. ಅಲ್ಲ, ನಮ್ದು ಇದ್ರಲ್ಲಿ PDF ಅಲ್ಲಿ ಮಧ್ಯ ಬರ ಅಖಂಡ ಮತ್ತು ಬಖಂಡ, ಅಖಂಡ ಮತ್ತು ಬಖಂಡ ಅಂತ ಹೇಳಿದೆ. ಇದರಲ್ಲಿ 2 ಮತ್ತು ಬ ಅಂತ ಹೇಳಿ 2 ಖಂಡಗಳಿವೆ.
ಎರಡನ್ನೂ ಮಾಡಿದ್ದೀರಾ ಪಾಠ ನೀವು ಅರ್ಧ ಇಲ್ಲ ಎರಡನ್ನೂ ಪೂರ್ಣಿಯಾಗಿ ಮಾಡಿದ್ದೇವೆ. ಎರಡೇ ಪೂರ್ತಿ ಆಯ್ತಾ? ಕಂಟಿನ್ಯೂಸ್ ಮಾಡಿದ್ದಾರೆ. ಅದ್ರಲ್ಲಿ ನಮ್ಮ PDF ಅಲ್ಲಿ ಆ ಕಂಡ ಅಂತ ಇಲ್ಲ ದೀದಿ. ನೀವು ಹೇಳಿದೆ ಬಹುಶಃ ಪ್ರಿಂಟ್ ಅಲ್ಲಿ ಬಂದಿದೆ ಅಂತ ಅನ್ಸುತ್ತೆ. ಬೇರೆ ಬೇರೆ ಕಡೆ ಇದೆ ಅಲ್ವಾ? ನಮ್ದ್ರಲ್ಲೇ ಬೇರೆ ಕಡೆ ಇದೆ ಅಲ್ವಾ? ದೀದಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಪಾಠ. ಹೌದು, ಅದೇ ಮಧ್ಯೆ ಈಗ ಯೂಸ್ ಮಾಡಿದ ಪಾಠ ಬಾ ಕಂಡದ್ದು ಅಂತ ಅನ್ಕೊಂಡಿದ್ದೇನೆ. ಇನ್ನು ಕೆಲವು ಇದೆ. ಈಗ ರಿವಿಷನ್ ದಲ್ಲಿ ಮೊದಲೇ 2 ಪಾಠಗಳನ್ನ ರಿವಿಷನ್ ಮಾಡಿತ್ತು. ನಿನ್ನೆನು 2 ಪಾಠಗಳನ್ನ ರಿವಿಷನ್ ಮಾಡಿದೆ. ಅದಕ್ಕಾಗಿ ಆ ರಿವಿಷನ್ ಪಾಠವನ್ನ ಇವತ್ತು ತೆಗೆದುಕೊಂಡೆ. ನಿಮಗೆ ಅಂದ್ರೆ ಯಾರು ನಿನ್ನೆ ಬಂದಿರ್ಲಿಲ್ಲ ಅವರಿಗಾಗಿ ಇವತ್ತು ಆ 2 ಪಾಠಗಳನ್ನ ರಿವಿಷನ್ ರೂಪದಲ್ಲಿ ತೆಗೆದುಕೊಂಡವಿ ಲಾಸ್ಟ್ಗೆ ಕೊನೆಗೆ. ಇದು ಪ್ರತಿಲಕ್ಷಣ ಪರ್ವ ಮತ್ತೆ ಷೋಡಶಕರಣ ಪರ್ವ 3ನೇ ಭಾಗದಲ್ಲಿದೆ. 3ನೇ ಪ್ರವೇಶಕ 3ನೇ ಭಾಗದಲ್ಲಿದೆ. ಇಲ್ಲ ನೋಡಿ, ನಾನು ನೋಟ್ ಮಾಡ್ಕೊಂಡ ಹಾಗೆ ಇದ್ರಲ್ಲಿ ಅವ್ರು ಹೇಳ್ತಾರಲ್ಲ ಆಖಂಡ ಅಂತ, ಅದು ಅಷ್ಟಾದಶ ಪರ್ವ ಮತ್ತೆ ಜಿನವಾಣಿ ಸ್ತುತಿಯೊಂದಿಗೆ ಬಹುಶಃ ಆಖಂಡ ಅದು ಕೊನೆಗೊಳ್ತದೆ. ಜಿನವಾಣಿ ಸ್ತುತಿಯೊಂದಿಗೆ ಅಖಂಡ ಮುಕ್ತಾಯವಾಗತ್ತೆ. ಬಖಂಡ ಶುರುವಾಗುವುದು ಪ್ರಾರ್ಥನೆ ಅಂತ ಹೇಳಿ ಇದೆ ಅಲ್ಲ. ಹೌದು, ನಾನು ಹಾಗೆ ನೋಟ್ ಮಾಡ್ಕೊಂಡೆ ಅದನ್ನು ನೋಡಿ. ಮತ್ತೆ 15 ಪಾಠ ಜಿನವಾಣಿ ಸ್ತುತಿ, 78ನೇ ಪೇಜ್ ಜಿನವಾಣಿ ಸ್ತುತಿ ಅಲ್ವಾ ದೀದಿ? 78ನೇ ಪೇಜ್ನು ಜಿನವಾಣಿ ಸ್ತುತಿ ಇದೆ. ಹೌದು, ಅದು ಬಖಂಡ ಇದೆ. PDF ಅಲ್ಲಿ ಹಾಗೆ ನಾವು ಜಸ್ಟ್ ಅದು ನಂಬರ್ ನೋಡ್ಕೊಂಡು ನಾನು ಬಹುಶಃ ಹೀಗೆ ಇರ್ಬೇಕು ನೀವು ಮಧ್ಯ ಮಧ್ಯ ಪಾಠಗಳು ಅಂತ ಅನ್ಕೋತಾ ಇದ್ದೆ. ಇಲ್ಲ 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 ಅಕ್ಕ, ಕಂಟಿನ್ಯೂಸ್ ಮಾಡಿದ್ದಾರೆ ಈಗ. ಒಂದ್ ವೇಳೆ ನಿಮ್ಮ ಯಾರು ಇದು ತೆಗೆದುಕೊಟ್ಟಿದಾರಲ್ಲ ಜೆರಾಕ್ಸ್ ಯಾರು ತೆಗೆದುಕೊಟ್ಟಿದ್ರೆ ಅದೇನಾಗತ್ತೆ, ಕೆಲವೊಂದ್ ಕಡೆ ಮೊದಲನೇ ಪೇಜದಲ್ಲಿ ಒಂದ್ ಬರುತ್ತೆ, ಆಮೇಲೆ ಕೊನೆ ಪೇಜದಲ್ಲಿ ಬೇರೆ ಬರುತ್ತೆ. ಹಾಗಾಗಿ ಜೆರಾಕ್ಸ್ ತೆಗೆದವರು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದೇ ಇದಾಗತ್ತೆ. ಅಂತ ಇದು ಪೂರ್ತಿ 78 ಪೇಜು ಇದೆ. ಅದ್ರಲ್ಲಿ ಲಾಸ್ಟ್ ಪೇಜ್ ನಂಬರ್ ಹಾಕಿದ್ದಾರೆ. ಈಗ ಅದ್ರ ಕೆಳಗಡೆ ಪೇಜ್ ನಂಬರ್ ಹಾಕಿದ್ದಾರೆ. ಅದರಿಂದ ನಾವು ತಿಳಿದುಕೊಳ್ಬಹುದು ಇದು ಈ ಪೇಜ್ ಅಂತ ಹೇಳಿ. ಬಾಖಂಡದಲ್ಲಿ ಈಗ 6ನೇ ಪಾಠ ಇವತ್ತು ಮುಕ್ತಾಯ ಆಯ್ತು ಅಲ್ವಾ? ಅಲ್ವಾ ದೀದಿ? ಹೌದು. ಸರಿ ಸರಿ. ಬಖಂಡದಲ್ಲಿ 6ನೇ ಪಾಠ ಮುಕ್ತಾಯವಾಯ್ತು. ಒಬ್ರು ಯಾರು ನಿವೇದನೆ ಮಾಡ್ಕೊಂಡಿದ್ರು ಅವ್ರಿಗಾಗಿ ಇಲ್ಲಾದ್ರೆ ಅಂಗದ ಅಂದ್ರೆ ಸಮ್ಯಕ್ ದರ್ಶನದ 8 ಅಂಗಗಳ ಕಥೆಯನ್ನ ಕೇಳಿದ್ರು. ನಡುವೆ ಕಥೆಯನ್ನ ಹೇಳ್ತಾ ಇದ್ವಿ. ಆ ಕಥೆಯಲ್ಲಿ ನೀವು ತಿಳ್ಕೊಂಡಿರ್ಬೋದು ರೇವತಿ ರಾಣಿ ಕಥೆಯನ್ನ ಅವಾಗ ನಾನು ಹೇಳಿದ್ರಿಂದ ರೇವತಿ ರಾಣಿ ಕಥೆ ಮುಕ್ತಾಯವಾಗಿದೆ ಅಂತ ಹೇಳಿ ತಿಳ್ಕೊಂಡಿರ್ಬೋದು. ಹಾಗಾಗಿ ಏನಾದ್ರೂ ಕನ್ಫ್ಯೂಸ್ ಆಗಿರ್ಬೋದು. ಅಲ್ಲ ಪಾಠ ಒಂದ್ಸಲ ನೋಡ್ಕೊಳ್ಳಿ ನೀವು. ಇಲ್ಲ, ಪೇಜ್ ನಂಬರ್ ಇದೆ, ಇದ್ರೆ ಪೇಜ್ ನಂಬರ್ ಇದೆ. ಪೇಜ್ ನಂಬರ್ ಇದೆ 78 ತನಕ ಇದೆ. ನಾನು ಪೂರ್ಣ ಸರಾಗವಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ತಗೋತಾ ಇರೋದು. ಪ್ರಶ್ನೋತ್ತರ ಮಾತ್ರ ತಗೊಂಡ್ರಲ್ಲ, ಹಾಗೆ ಅವರಿಗೆ ಕ್ವಶನ್ ಬಂತ ಅಂತ ಅಲ್ವಾ ಅಕ್ಕ? ಹಾಗಿರ್ಬೇಕು. ಪ್ರಶ್ನೋತ್ತರ ಯಾವತ್ತು ಮಾಡಿರ್ಲೇ ಇಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಪ್ರಶ್ನೋತ್ತರ ಕೂಡ ನಮ್ಗೆ ಬೇಕು, ದಯವಿಟ್ಟು ಅದನ್ನು ಹಾಗೆ 2 ವಾರದ ಹಿಂದೆ ಶುರು ಮಾಡಿದ್ರೆ. ಆಯ್ತಾ? ಶಂಕೆ ನಿರಸನ ಆಯ್ತಾ ಅಥವಾ ಇನ್ನಾದ್ರೂ?
ವಂದನಾ ದೀದಿ. ನೀವು ದಿನ ದಿ- ನಿನ್ನೆ ತಗೊಂಡಂಗೆ ಕ್ವಶನ್ ಆನ್ಸರ್ ದಿನ ಕೇಳಿ, ಅಂದ್ರೆ ಯಾವ ಉದ್ದಕ್ಕೆ ಏನ್ ಬರುತ್ತೆ ಅಂತ ಗೊತ್ತಾಗತ್ತೆ. ಹಾ ನಡೆಯುತ್ತೆ. ಅಂದ್ರೆ ಆನ್ಸರ್ ಗೊತ್ತಿದ್ರುವೆ ಈ ಕ್ವಶನ್ ಇಂಥದೇ ಇಡ್ಬೇಕಂತ ಗೊತ್ತಾಗಿರಲ್ಲ ಎಲ್ಲರಿಗೂ. ನೀವು ನಿನ್ನೆ ಹಾ. ಕೇಳಿದ್ರಲ್ಲ ಕ್ವಶನ್ ಆನ್ಸರ್ ಮಾಡಿದ್ರಲ್ಲ, ಅದು ತುಂಬಾ ಹಾ. ಉಪಯೋಗ ಆಗ್ತದೆ. ನಾವು ಪಾಠ ತಿಳ್ಕೊಂಡು ತಕ್ಷಣ ಒಂದ್ 10 ನಿಮಿಷನೋ ಕೊನೆಯಲ್ಲಿ ಒಂದ್ 10 ನಿಮಿಷ ನೀವು ಕ್ವಶನ್ ಆನ್ಸರ್ ಮಾಡಿ ಎವ್ರಿ ಡೇ. ಹಾ ನಡೆಯುತ್ತೆ. ಇದು ನಿನ್ನೆ ಕ್ಲಾಸ್ ಇತ್ತಾ? ಜೈ ಜಿನೇಂದ್ರ ದೀದಿ. ಹಾ ನಿನ್ನೆ ಇತ್ತು, ಕ್ಲಾಸ್ ಕ್ವಶನ್ ಆನ್ಸರ್ ಇತ್ತು. ಹೌದಾ? ಇಲ್ಲ ಅಂತ ಹೇಳಿ ನಾವು ಬಂದಿರ್ಲಿಲ್ಲ ಕ್ಲಾಸಿಗೆ. ಅದು ಗಂಟಲ್ಲಿ ಹಾಕಿದ್ರಲ್ಲ. ಇಲ್ಲ ಅಂದ್ರೆ ಸುಮಾರು ಜನ ನಿನ್ನೆ ಏನಾಯ್ತು, ಬಂದಿಲ್ಲ. ನಿನ್ನೆ ಸುಮಾರು ಜನ ಬಂದಿಲ್ಲ, 8 ಮೊನ್ನೆ ಜನ ಇದ್ರು. ಏನಾಗಿತ್ತು, ಇಲ್ಲಿ ಓಣಿಯಲ್ಲಿ ಒಬ್ರು ತೀರ್ಕೊಂಡಿದ್ರು, ಅದಕ್ಕಾಗಿ ನಾನು ಕ್ಲಾಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಆಗ್ಲಿಲ್ಲ. ಹೌದು. ಆಮೇಲೆ ನಿನ್ನೆ ನಾನು ಮರ್ತ್ ಹೋದೆ, ಅದು ಕ್ಲಾಸ್ ಇದು ಮೆಸೇಜ್ ಹಾಕ್ಬೇಕಾಗಿತ್ತು ಕ್ಲಾಸ್ ಇದೆ ಅಂತ ಹೇಳಿ, ಆದ್ರೆ ಮರ್ತ್ ಬಿಟ್ಟೆ. ಅದಕ್ಕಾಗಿ ನಾನು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೆ. ಎಷ್ಟು 7-8 ಜನ ಬಂದಿರ್ಬೋದು ಅಷ್ಟೇ. ಎಷ್ಟು ಇದ್ರಲ್ಲ ಅವ್ರಿಗೆ ಅಷ್ಟೇ ಕ್ಲಾಸ್ ಅನ್ನು ತೆಗೆದುಕೊಂಡೆ. ಹಾಗಾಗಿ ಇವತ್ತು ರಿವಿಷನ್ ಮಾಡ್ಬೇಕು ಅಂತ ಹೇಳಿ ಇವತ್ತು ರಿವಿಷನ್ ಅನ್ನ ಮಾಡಿದೆ ನಾನು. ಸರಿ ಕ್ಲಾಸ್ ದೀದಿ. ನಡೆಸಲಾಗುವುದಿಲ್ಲ ಅಂತ ಮೆಸೇಜ್ ಹಾಕಿದ್ರಿ ನೀವು. ಆ? ನಿನ್ನೆ ಮೆಸೇಜ್ ಹಾಕಿದ್ರಿ, ಬಟ್ ನಿನ್ನೆ ಕ್ಲಾಸ್ ನಡೆಸಲಾಗುವುದಿಲ್ಲ ಅಂತ ಹಾಕಿದ್ರಿ, ಅದಕ್ಕೆ ನೋಡಿದೆ. ಹೌದು, ನಾವು ಇಲ್ಲ, ಹಾಕಿದ್ವಿ ಮೊನ್ನೆ ಅಂತ. ಕ್ಲಾಸ್ ನಡೆಸಲಾಗುವುದಿಲ್ಲ ಅಂತ ಹೇಳಿ ಹಾಕಿದ್ದೆ. ನಿನ್ನೆ ಹೇಳ್ತೀನಿ, ಇವತ್ತು ಕೂಡ ಕ್ಲಾಸ್ ನಡೆಸಲಾಗುತ್ತಿಲ್ಲ ಅಂತ ಹಾಕಿದ್ರಿ. ಅದಕ್ಕೆ ಇವತ್ತು ಕೂಡ attend ಆಗಿದೆಯಾ? ಇಲ್ಲ, ನಿನ್ನೆ ಹೌದು. ಇತ್ತು. ನಿನ್ನೆ ಹಾಕಿದ್ರಿ ನೀವು ಇರ್ಲಿ. ಮುಂಜಾನೆ. ಏನು ಹಾಕಿಲ್ಲ. ನಿನ್ನೆ ಸಡನ್ ಕ್ಲಾಸ್ ತಗೊಂಡಿದ್ದಾರೆ, ಬಂದ್ ನಾವು ನೋಡಿದ್ವಿ, ಅಟೆಂಡ್ ಆದ್ವಿ ಅಷ್ಟೇ. ಮಾಮೂಲಿ ಅಟೆಂಡ್ ಆದ್ವಿ. ನಾನು ನಿನ್ನೆ ಯಾವ್ದು ಮೆಸೇಜ್ ಅನ್ನ ಹಾಕಿರ್ಲಿಲ್ಲ. ಹಾಕಿದ್ದೀರಿ ಹಾಗೆ. ನೀವು ಮುಂಜಾನೆ ಹಾಕಿದ್ರಿ. ಇವತ್ ಮುಂಜಾನೆ ಹಾಕಿದ್ನಿ, ಆದ್ರೆ ನೋಡ್ಬೇಕು, ಸ್ವಲ್ಪ ವಿಸ್ಮರಣೆ ಯಾವಾಗಾದ್ರೂ ಆಗತ್ತೆ ನನಗೆ. ಜೈ ಜಿನೇಂದ್ರ ದೀದಿ. ಹಾ ಹೇಳಿ. ಏನೋ ಹಾಕಿದ್ರಿ. ಸಾರಿ. ಜೈ ಜಿನೇಂದ್ರ. ಹಾ ಹೇಳಿ. ಜೈ ದೀದಿ, ನೀವ್ ಈ ತರ ಕ್ವಶನ್ ಅಂಡ್ ಆನ್ಸರ್ ಕೇಳೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಪಾಠಕ್ಕಿಂತ ಹೆಚ್ಚಾಗಿ ಒಂದ್ ವೇಳೆ ನಾವು ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ರು ನಮ್ಗೆ ರಿವಿಷನ್ ಆಗುತ್ತೆ. ನಂಗೆ ತುಂಬಾನೇ ಇದು ಉಪಯೋಗ ಆಗುತ್ತೆ ಮೇಡಮ್. ನೀವು ಹಾಗೆ ಕೇಳ್ಕೊತಾ ಹೋದ್ರೆ ನಾವ್ ಹೆಚ್ಚಿಗೆ ಗ್ರಹಣೆಗಿನ್ನ ಓದಿದ್ದಕ್ಕಿಂತ ಹೆಚ್ಚಾಗಿ ಇದನ್ನ ನಾವು ಈ ತರ ಕ್ವಶನ್ ಆನ್ಸರ್ ತಿಳ್ಕೊಬಹುದು. ಯಾಕೆಂದ್ರೆ ನಮ್ಗೆಲ್ಲ ಇದು ಹೊಸ ಕೋರ್ಸ್ ಕೂಡ, ಅದಕ್ಕೋಸ್ಕರ ಇದೀವಿ. ಹಾ ಅದನ್ನು ಮಾಡ್ತೀವಿ. ನನ್ನೆ ಅಟೆಂಡ್ ಆಗಿಲ್ಲ ಅಂದ್ರೆ ಇವತ್ತು ಅಟೆಂಡ್ ಆದವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಅಲ್ವಾ ದೀದಿ? ಏನೋ ಕಾರಣಾಂತರದಿಂದ ಆಗಕ್ ಆಗಿರಲ್ಲ, ಹಾ ಸಾಮಾನ್ಯ ಆಗ್ತೀವಿ. ಕಾರಣಾಂತರಗಳಿಂದ ಆಗಲ್ಲ ಅಂದಾಗ ನಾವು ಹಿಂದಿನ ಪಾಠದ ಏನು ಅಂತ ನಾವು ತಿಳ್ಕೊಬಹುದು. ಹೌದು, ಮಾಡ್ತೀವಿ. ಅದನ್ನು ಕೂಡ ನಿಮ್ಮ ಸಲಹೆಯನ್ನು ನಾವು ತೆಗೆದುಕೊಳ್ತೀವಿ. ಅದನ್ನೇ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಯಾವಾಗಾದ್ರೂ ವಿಸ್ಮರಣೆಯಿಂದ ಇದಾಗುತ್ತೆ. ಅವಾಗಿಲ್ಲಾದ್ರೆ ಒಂದ್ ಸ್ವಲ್ಪ ನೆನ್ಪು ಮಾಡಿದ್ರೆ ನಾನು ಇದು ಮಾಡುತ್ತೇನೆ. ಸರಿ ಸರಿ ಸರಿ. ನಾವು ಓದೋದ್ಕಿಂತ ಹೆಚ್ಚಾಗಿ ನೀವು ಕ್ವಶನ್ ಆನ್ಸರ್ ರಿವಿಷನ್ ಮಾಡ್ತಾ ಇದ್ರೆ ನಮಗೆ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು. ಹಾ ಮಾಡ್ತೀವಿ. ನನಗೆ ಅದು ಮಣ್ಣಿನ ದಿನ ನನಗೆ ಹೊಳೆಯಿತು. ಮೊನ್ನೆ ಹೀಗೆ ಖಾಲಿ ಕೂತಿದ್ದೆ, ಆ ಟೈಮ್ದಲ್ಲಿ ಅನ್ಸುತ್ತು 50 ನಂತರದವ್ರಿಗೆ ಯಾವ ರೀತಿ ನಾವು ಇದು ಮಾಡ್ಬೇಕು ಅಂತ ಹೇಳಿ. ಅವಾಗಿಲ್ಲಾದ್ರೆ ಕ್ವಶನ್ ಆನ್ಸರ್ ಮಾಡ್ತಿದ್ರೆ ಬಾರಿಗೂ ಅವರಿಗೆ ಅದನ್ನು ರಿಪೀಟ್ ಮಾಡ್ತಾ ಇದ್ರೆ ಏನಾಗತ್ತೆ, ಅವರಿಗೆ ನೆನಪಿಗೆ ಬರುತ್ತೆ ಅಂತ ಹೇಳಿ ಆವಾಗ ನನಗೆ ಪೂರ್ಣ ಅರಿವಾಯ್ತು. ಅದಕ್ಕಾಗಿ ನಾನು ಎಷ್ಟಾಗತ್ತೆ ಅಲ್ಲ ಅಷ್ಟು ಕ್ವಶನ್ ಆನ್ಸರ್ಗಳನ್ನ ಮಾಡಿ ನಿಮಗೆ ಪೂರ್ಣ ನೆನಪಿರುವ ಹಾಗೆ ಮಾಡಲು ಪ್ರಯತ್ನ ಮಾಡ್ತೀನಿ. ಆಯ್ತು ದೀದಿ, ಧನ್ಯವಾದ ದೀದಿ. ಜಿನವಾಣಿಯೊಂದಿಗೆ ಇಂದಿನ ಕ್ಲಾಸ್ ಅನ್ನ ಮುಕ್ತಾಯ ಮಾಡೋಣ. ಯಾರು ಹೇಳ್ತೀರಾ ಜಿನವಾಣಿ? ಎರಡರಲ್ಲಿ ಯಾವುದು ಹೇಳ್ಬೋದು?
ತಮಗೆ ಇಷ್ಟವಾದ ಜಿನ್ವಾಣಿಯನ್ನು ಹೇಳ್ಬೋದು. ನಮ್ಗೆ ಇಷ್ಟವಾದ್ದು ಹೇಳ್ಬೋದಾ ದೀದಿ? ಆ ನಮ್ಗೆ ಇಷ್ಟವಾಗಿರೋದು ಹೇಳ್ಬೋದಾ ಅಂದೆ. ಹಾ ಹೇಳ್ಬೋದು. ಜಿನವಾಣಿನ ಹಾ ಹೇಳಿ. ಹೇಳ ಸ್ಟಾರ್ಟ್ ಮಾಡ್ಲಾ ದೀದಿ? ಹಾ ಹೇಳಿ. ಶ್ರೀ ಜಿನವಾಣಿಯ ಜ್ಞಾನದಲ್ಲಿ ಲೋಕವು ತಿಳಿಯುವುದು. ಆ ವಾಣಿಯು ಮಸ್ತಕಕ್ಕೇರಲಿ ಸತತವು ಎಚ್ಚರ ನೀಡುವುದು. ಭಜಿಸು ದೇವರ ಹಂತರನು, ಸೇವಿಸು ಗುರು ನಿಗ್ರಂಥರನು, ಪಾಲಿಸು ದಯಾ ಧರ್ಮವನು, ಇದುವೇ ಮುಕ್ತಿಯ ಪಥವಿಹುದು. ಧರ್ಮದಿಂದ ಸಂಸಾರ ಸುಖ, ಧರ್ಮದಿ ದೊರೆಯುವುದು ನಿರ್ವಾಣ. ಧರ್ಮ ಪಥವನ್ನು ಸಾಧಿಸದಿದ್ದರೆ ಮನುಜನು ತಿರ್ಯಂಚ ಸಮಾನ. ಧರ್ಮ ಪಥವನ್ನು ಸಾಧಿಸದಿದ್ದರೆ ಮನುಜನು ತಿರ್ಯಂಚ ಸಮಾನ. ಶ್ರೀ ಜಿನವಾಣಿಯ ಜ್ಞಾನದಲ್ಲಿ ಲೋಕವು ತಿಳಿಯುವುದು. ಆ ವಾಣಿಯು ಮಸ್ತಕಕ್ಕೇರಲಿ ಸತತವು ಎಚ್ಚರ ನೀಡುವುದು. ಜಯ ಬೋಲೋ ಜಿನವಾಣಿ ಮಾತಾ ಕಿ ಜೈ.